ನಮಸ್ಕಾರ ಎಲ್ಲರಿಗೂ. ಸ್ಟಾಕ್ ಚಾರ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದನ್. ಇವತ್ತು ಸೆಕೆಂಡ್ ಬ್ಯಾಚ್ ಏನು ನಾವು ಟ್ರೈನಿಂಗ್ ಮಾಡಿದ್ವಿ ಅವ್ರದ್ದು ಮೀಟಪ್ನ ಪ್ರೋಗ್ರಾಮ್ನ ಇಟ್ಕೊಂಡು ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ನೋಡೋಣ ಏನು ಸೇಮ್ ಲಾಸ್ಟ್ ಟೈಮ್ ಯಾವ ಥರ ಮಾಡಿದ್ವಿ ಅದೇ ಥರನೇ ಜೆನ್ಯೂನ್ ಒಪಿನಿಯನ್ಸ್ ಏನಿರುತ್ತೆ, ಅವ್ರಿಗೆ ಏನು ಕಲ್ತರು, ನಾವೇನು ಹೇಳ್ಕೊಟ್ವಿ, ಅವ್ರದ್ದು ರಿಸಲ್ಟ್ ಏನು ಬರ್ತಾ ಇದೆ ಅದನ್ನೇ ನೋಡೋಣ. ಓಕೆ, ಮತ್ತೆ ಸಿಗೋಣ, ಬಾಯ್. ಆ್ಯಕ್ಚುಲಿ ಇವತ್ತು ಲೇಟ್ ಆಗಿಬಿಟ್ಟಿದೆ ಸ್ವಲ್ಪ. ನೋಡೋಣ ಇನ್ನು ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರಲ್ಲ ಅನ್ನೋದೇ ಗ್ಯಾರಂಟಿ ಇಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗ್ಬೋದು ಅಂತ. ಇವತ್ತು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗ್ತಿಲ್ಲ, ಇವತ್ತು ಬಸ್ ಸ್ಟ್ಯಾಂಡ್. ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ನೋಡಬೇಕು ಅಲ್ಲಿ ರೀಚ್ ಆಗೋಕ್ಕೂ ಲೇಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿಸ್ಬೇಕಾಗತ್ತೆ. ನೋಡೋಣ. ಲೊಕೇಶನ್ ಎಂಟ್ರಿ ಇವಾಗ ನೋಡೋಣ, ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಎಷ್ಟು ಜನ ಬಂದಿರ್ತಾರೆ ಅಷ್ಟೇ ಜನ ಮಾತಾಡ್ಸೋಣ, ಅವ್ರ ಹತ್ರನೇ ಒಪಿನಿಯನ್ಸ್ ತಿಳ್ಕೊಳಕ್ ಟ್ರೈ ಮಾಡೋಣ. ನೋಡೋಣ. ಈಗ ನಮ್ಮ ಟ್ರೈನಿಂಗ್ ಬ್ಯಾಚ್ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ವಿ. ಬಂದಿದ್ದಾರೆ, ಕೆಲವೊಬ್ರು ಬಂದಿದ್ದಾರೆ, ಕೆಲವೊಬ್ರು ಬಂದಿಲ್ಲ. ಅವ್ರವ್ರ ಪರ್ಸ್ನಲ್ ರೀಸನ್ಸ್ಗೋಸ್ಕರ ಅವ್ರವ್ರ ಕೆಲಸಗಳಿಂದ ಎಲ್ಲರೂ ಬರೋಕ್ಕಾಗಿಲ್ಲ. ಈಗ ಯಾರು ಬಂದಿದ್ದಾರೆ, ಯಾರು ಅವೈಲೇಬಲ್ ಇದ್ದಾರೆ, ಅವ್ರ ಹತ್ರ ಅವ್ರಿಗೆ ಏನು ಅನ್ನಿಸ್ತು, ನಮ್ಮ ಟ್ರೈನಿಂಗ್ ಸೆಷನ್ ಹೆಂಗಿತ್ತು, ಅವ್ರಿಗೆ ಏನು ಯೂಸ್ ಆಯಿತು, ಅದರಿಂದ ಅವ್ರು ಏನು ಚೇಂಜ್ ಆದರು, ಅವ್ರು ಏನು ಕಲ್ತರು ಅನ್ನೋಂಥ ರಿವ್ಯೂಗಳನ್ನ, ಜೆನ್ಯೂನ್ ಒಪಿನಿಯನ್ಗಳನ್ನ ತೊಗೊಳ್ಳೋಣ. ಬನ್ನಿ ಸರ್. ನಿಮ್ಮ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜವರ್ಧನ್ ಅಂತ. ನಂದು ಮೂಲತಃ ಬೆಂಗಳೂರೇ. ಟ್ರೇಡಿಂಗ್ ಆ್ಯಕ್ಚುಲಿ ನಾನು ಬಿಸ್ನೆಸ್ ಮಾಡ್ತೀನಿ, ನನ್ನದೇ ಓನ್ ಜಿಮ್ ಇದೆ. ಟ್ರೇಡಿಂಗಿಗೆ ಬಂದು ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾ ಬಂತು. 3 ಇಯರ್ಸಿಂದ ಕಲ್ತ್ಕೊಳ್ತಾ ಇದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ಹೀಗೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದೆ. ಹಾಗಾಗಿ ನಿಮ್ಮ ಹತ್ರ ಕಲ್ತ್ಕೋಬೇಕು ಅಂತ ಅನ್ನಿಸ್ತು. ನೀವು ಮಾತಾಡ್ತಿದ್ದ ರೀತಿಯೆಲ್ಲ ನೋಡಿದಾಗ ನನಗೆ ಜೆನ್ಯೂನ್ ಕೂಡ ಅನ್ನಿಸ್ತು. ಹಾಗಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಅವತ್ತೇ ಜಾಯಿನ್ ಆಗಿದ್ದೆ. ಈ ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ಹೆಂಗ್ ಟ್ರೇಡಿಂಗ್ ವಿಚಾರ ಅಂತ ಬಂದಾಗ ಮುಂಚೆ ಏನು ಮಾಡ್ತಾ ಇದ್ರಿ? ಯಾವ ಥರ ಸ್ಟ್ರೀಕ್ ಹೆಂಗ್ ಮೇಂಟೈನ್ ಆಗ್ತಾ ಇತ್ತು? ಈಗ ನಿಮ್ಮ ಚೇಂಜಸ್ ಏನಾಗಿದೆ ಆ ಥರದ ಬಗ್ಗೆ ನಮ್ಮ ಒಂದು ಜೆನ್ಯೂನ್ ಒಪಿನಿಯನ್ ಹೇಳೋದಾದ್ರೆ. ಮುಂಚೆ ಟ್ರೇಡ್ ಮಾಡ್ತಾ ಇದ್ದೆ, ಅದು ಒಂದಿನ ಲಾಸ್ ಆಗ್ತಿತ್ತು, ಲಾಸ್ ಆದಾಗ ಜಾಸ್ತಿ ಆಗ್ತಿತ್ತು, ಪ್ರಾಫಿಟ್ ಆದಾಗ ಕಡಿಮೆ ಆಗ್ತಿತ್ತು, ಇಲ್ಲ ಪ್ರಾಫಿಟ್ ಹೋಲ್ಡ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಕಲ್ತಿದ್ದೆ, ಇಲ್ಲ ಅಂತ ಹೇಳಲ್ಲ, ಬಟ್ ನನಗೆ ಮೇಯ್ನ್ ಕಲಿಬೇಕಾಗಿದ್ದು ಅದು ಸಿಕ್ಕಿರಲಿಲ್ಲ ಇನ್ನು. ಅದೊಂದು ನಾನು ಅದೇ ರೀಸನ್ಗೆ ನಿಮ್ಮ ಹತ್ರನೂ ಜಾಯ್ನ್ ಆಗಿದ್ದೀನಿ. ಯಾವುದಾದ್ರು ಒಂದು ಪಾಯಿಂಟ್ ಸಿಕ್ಕಿದ್ರೂ ಸಾಕು. ಒಬ್ಬ ಟ್ರೇಡರ್ ಕಲಿತಾ ಇರೋನಿಗೆ ಒಂದೇ ಒಂದು ಪಾಯಿಂಟ್ ಸಿಕ್ಕಿದ್ರೂ ಅದು ತುಂಬ ಮೇಜರ್ ಚೇಂಜಸ್ ಗೊತ್ತಾಗುತ್ತೆ. ನಿಮ್ಮ ಹತ್ರ ನಾನು ಕೋರ್ಸ್ ತೊಗೊಂಡಾಗ ನೀವು ಹೇಳ್ಕೊಡ್ತಿದ್ದ ರೀತಿ, ಆ ಮೇಯ್ನ್ ನೋಡಬೇಕಾಗಿದ್ದು ಏನು ನೋಡಬೇಕಾಗಿತ್ತು, ಯಾಕೆ ಪ್ರೈಸ್ ಇಲ್ಲಿಂದನೇ ಮೇಲಕ್ಕೆ ಹೋಗುತ್ತೆ, ಅಲ್ಲಿಂದನೇ ಕೆಳಗೆ ಬರುತ್ತೆ, ಆಮೇಲೆ ನೀವು ಹೇಳ್ಕೊಡ್ತಿದ್ದಿದೆಯಲ್ಲ ಅದು ನೀವು ಪ್ಯಾಷನ್ ಆಗಿ ತೊಗೊಂಡು ಹೇಳ್ಕೊಡ್ತಿರೋದ್ರಿಂದ ಎಷ್ಟೇ ಪ್ರಶ್ನೆಗಳು ಕೇಳಿದ್ರು ಅದನ್ನು ಕರೆಕ್ಟಾಗಿ ಹೇಳ್ಕೊಡ್ತಿದ್ರಿ. ಇನ್ ಕೇಸ್ ನನಗೆ ಪ್ರೈಸ್ ಆಕ್ಷನಲ್ಲೇ ಹೇಳ್ಕೊಡಿ, ಚಾರ್ಟ್ ಪ್ಯಾಟರ್ನ್ ಹೀಗೆ ಏನಕ್ಕೆ ಆಗ್ತಾ ಇದೆ ಅಂದಾಗ ಅದೇ ರೀತಿ ಕ್ಲೀನಾಗಿ ಡೀಟೇಲ್ ಆಗಿ ಹೇಳ್ತಾ ಇದ್ವಿ. ಆ ಥರ ಹೇಳ್ಕೊಡೋರು ಸ್ವಲ್ಪ ತುಂಬ ಕಡಿಮೆ. ಕೆಲವೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ರೆಕಾರ್ಡೆಡ್ ವಿಡಿಯೋಸ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಅದರಲ್ಲೂ ಕಲಿತಾರೆ. ಬಟ್ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿ ನಾವು ಕಲ್ತ್ಕೊಳ್ತಾ ಇರ್ಬೇಕಾದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೀವು 2 ಅವರ್ ಅಂದ್ಕೊಳ್ತಾ ಇದ್ವಿ, ಅದು 4, 5, 6 ಅವರ್ ಎಲ್ಲ ಹೋಗ್ತಾ ಇತ್ತು ಕ್ಲಾಸ್. ಎಷ್ಟೊಂದ್ ಕಡೆ 10:30, 11 ಗಂಟೆವರೆಗೂ ಮಾಡಿದೀವಿ. ಆಕ್ಚುಲಿ ಇದನ್ನ ನಾವು ನಮ್ಮ ಲೈವಲ್ಲೂ ಹೇಳ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಟೈಮ್ ಮಾತ್ರ ನಾನು ಹೇಳ್ತೀನಿ, ಎಂಡಿಂಗ್ ಟೈಮ್ ನಾನು ಹೇಳಲ್ಲ. ಇವನ್ ಯಾರಿಗೂ ಇಲ್ಲಿವರೆಗೂ ಬೋರ್ ಕೂಡ ಆಗಿಲ್ಲ. 5 ಅವರ್ 4 ಅವರ್ ಆದ್ರೂ 4 ಅವರು ಅದೇ ಇಂಟ್ರೆಸ್ಟ್ ಅಲ್ಲಿ ಇದ್ಕೊಂಡು ಕಲಿತಾರೆ ಅಂತಂದ್ರೆ ಅಲ್ಲಿ ಏನೋ ಇರಬೇಕು. ಸೊ ಅದೇನಿದೆ ಅಂತ ಅಂದ್ಬಿಟ್ಟೆ ಕೇಳ್ತಾ ಇರೋದು.
ಸೊ ಕ್ಲಾಸಸ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಯಾರು ಬಿಗಿನರ್ ಈ ಬ್ಯಾಚಲ್ಲಿ ಇದ್ದಾರೆ ಅವರೆಲ್ಲ ಸ್ವಲ್ಪ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ನಾವೆಲ್ಲ ತುಂಬ ಕೋರ್ಸ್ಗಳು ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಲಿಬೇಕು ಅಂದರೆ ನಾವೇ ತುಂಬ ಟೈಮ್ ಕೊಟ್ಟು ಲಾಸ್ ಮಾಡಿ ಎಲ್ಲ ಕಲ್ತ್ಕೊಳ್ತಾ ಇದ್ವಿ. ಇವಾಗ ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದಿದ್ದು ಏನಾಗ್ತಿತ್ತು ಅಂದರೆ ಬೇಗ ಗ್ರಿಪ್ ಸಿಗ್ತಾ ಇತ್ತು, ಬೇಗ ಕಲಿಬೋದಾಗಿತ್ತು. ಮಾರ್ಕೆಟಲ್ಲಿ ಆ ಗ್ರಿಪ್ಪೇ ಮೇಯ್ನು. ಹೌದೌದು. ಒಂದು ಗ್ರಿಪ್ ಸಿಕ್ತು ಅಂತಂದರೆ ಮಾರ್ಕೆಟ್ ಎಲ್ರಿಗೂ ಕಾಣತ್ತಾರ 100 ಪಾಯಿಂಟ್ ಮೂವ್ ಆಗಲ್ಲ. ಹೌದು, ಎಲ್ರಿಗೂ ಕಾಣಿಸೋದು ನಿಫ್ಟಿ ಫಾರ್ ಎಕ್ಸಾಂಪಲ್ ನೋಡ್ತು ಅಂತಂದ್ರೆ 70ರಿಂದ 80 ಪಾಯಿಂಟ್ ಮೂವ್ ಆಯಿತು ಅಂತಂದರೆ ತುಂಬ ದೊಡ್ಡ ಮಾರ್ಕೆಟ್ ಆಯಿತು. ಅಥವಾ ಬ್ಯಾಂಕ್ ನಿಫ್ಟಿ ಒಂದು 250-300 ಪಾಯಿಂಟ್ ಮೂವ್ ಆಯಿತು ಅಂತಂದರೆ ತುಂಬ ದೊಡ್ಡ ಮಾರ್ಕೆಟ್ ಆಯಿತು. ಅದಲ್ಲ ಮೂಮೆಂಟು. ಮಿನಿಮಮ್ ಅಂದ್ರೆ 800ರಿಂದ 1000 ಪಾಯಿಂಟ್ಸ್ ಮೂವ್ ಆಗಿರುತ್ತೆ. ಅದು ಹೆಂಗೆ ಅಂತ ತಿಳ್ಕೊಂಡ್ರ ಯಾವ ತರ ಮೂವ್ ಆಗ್ತಿದೆ, ಎಲ್ಲಿ ನೀವು ಹೇಳ್ಕೊಟ್ರಲ್ಲ ಅದು 800-1000 ಪಾಯಿಂಟ್ ಮೂವ್ ಆಗುತ್ತೆ ಇಲ್ಲಿ. ಇದನ್ನ ನೀವು ಹೇಳಿದ್ಮೇಲೆ ನಾವು ಆ ತರ ನೋಡೋದಕ್ಕೆ ಶುರು ಮಾಡಿ. ಅಷ್ಟು ಪಾಯಿಂಟ್ಸ್ ಇರುತ್ತೆ, ಕ್ಯಾಪ್ಚರ್ ಮಾಡ್ಬೇಕಷ್ಟೆ. ನಮಗೆ ಬೇಕಾಗಿರೋದು ಎಷ್ಟು, ಎಲ್ರಿಗೂ ಒಂದು ಪ್ರಾಫಿಟಬಲ್ ಬರಬೇಕು ಅಂತಂದ್ರೆ ಎಲ್ರಿಗೂ ಬೇಕಾಗಿರೋದು ಏನೊಂದು 30 ಪಾಯಿಂಟ್ 40 ಪಾಯಿಂಟ್ 50 ಪಾಯಿಂಟ್ ಬಂದ್ರೆ ಒಂದು 3 ತಿಂಗಳು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಲಕ್ಷಾಧೀಶ್ವರ ಆಗೋಗ್ಬೋದು ಆರಾಮಾಗಿ. ಬರೀ ಒಂದು 3 ತಿಂಗಳು ಮೇಂಟೈನ್ ಮಾಡಿದ್ರೆ ಲಕ್ಷಾಧೀಶ್ವರ ಆರಾಮಾಗಿ ಹೋಗ್ಬಿಡ್ಬೋದು. ನಮಗೆ ಬೇಕಾಗಿ 1000 ಪಾಯಿಂಟಲ್ಲಿ 50 ಪಾಯಿಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಟ್ರೇಡರ್ ಅಂತ ಅನ್ನಿಸ್ಕೊಳ್ಳೋಕೆ ಆಗಲ್ಲ. ಏನಕ್ಕೆ ಕಂಟಿನ್ಯೂಸ್ ಆಗಿ ಲಾಸ್ ಮಾಡಬೇಕು ಅಲ್ವಾ? ಸೊ ಲಾಸಸ್ನ ಅವರು ಎಲ್ಲ ಜನ ಹೆಂಗೆ ಅಂದರೆ ಸರ್, ನಾನು ಇಷ್ಟು ದಿನ ನೋಡಿದ ಮಟ್ಟಿಗೆ ಅವರು ಕಳಿಯೋಕ್ಕೆ ಯೋಚನೆ ಮಾಡ್ತಾ ಇಲ್ಲ, ಕಲಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಹೌದು. ಸೊ ಇದು ಒಂದು ಟ್ರೈನಿಂಗ್ ಅಂತ ಬಂದಾಗ ಅದಕ್ಕೆ ಒಂದು ಪ್ರೀಮಿಯಂ ಅಂತ ಇಟ್ಟಿಲ್ಲ ಅಂತಂದ್ರೆ ಅವ್ರ ಸ್ಟೇಕ್ಸ್ ಇಲ್ಲ ಅಂತಂದ್ರೆ ಅವ್ರಿಗೆ ಇಂಟ್ರೆಸ್ಟೇ ಬರಲ್ಲ. ನಾನು ಏನು ಹೇಳಿದ್ರು ಅವ್ರ ತಲೆಗೆ ಹೋಗೋದೇ ಇಲ್ಲ. ಅವ್ರ ಮಾರ್ಕೆಟ್ನ ನೋಡೋ ರೀತಿ ಬೇರೆ ಆಗಬೇಕು ಅಂತಂದ್ರೆ ಅವ್ರ ಸ್ಟೇಕ್ಸ್ ಏನಾದರೂ ಇರಬೇಕಿಲ್ಲ. ನಾನು ಅಲ್ಲಿ ಈಗ ನೀವು ಜಿಮ್ ಅಂತ ಹೇಳಿದ್ರಿ, ಜಿಮ್ಗೆ ಒಬ್ರು ಬಂದು ಜಾಯ್ನ್ ಆಗ್ತಾರೆ ಅಂತಂದ್ರೆ ನೀವು ಮಂತ್ಲಿನೂ ಫೀಸ್ ತಗೋಬಹುದು. ಹೌದು. ಪ್ಯಾಕೇಜ್ ಏನಕ್ಕೆ ಮಾಡಿರ್ತೀರಾ? ಸೊ ಆ ಸ್ಟೇಕ್ಸ್ ಅವ್ರದ್ದು ಅಲ್ಲಿ ಇತ್ತು ಅಂತ ನಾನು ದುಡ್ಡು ಕಟ್ಟಿದ್ದೀನಿ ಅಂತನಾದ್ರೂ ಹೋಗ್ತಾರೆ. ಅಲ್ಲಿ ರಿಸಲ್ಟ್ಸ್ನ ನೋಡ್ಬೋದು, ನಾವು 4 ಜನಕ್ಕೆ ತೋರಿಸ್ಬೋದು, ನಾನು ಮಾಡಿದ್ದೀನಿ ನೋಡು, ಈ ಕಡೆ ಈ ಥರ ನನ್ನ ರಿಸಲ್ಟ್ಸ್ ಈ ಥರ ಇದೆ ಅಂತ ತೋರಿಸ್ಬೋದು. ಬಟ್ ಜನ ಹೆಂಗೆ ಅಂತಂದರೆ ಅವ್ರು ಮಾಡ್ತಾರೆ ಅಂತಂದರೆ ಏನಕ್ಕೆ ಹಂಗೆ ಬರಲ್ಲ ಹಿಂಗೆ ಬರಲ್ಲ ಅನ್ನೋ ಥರ. ಸೊ ಮಾರ್ಕೆಟ್ನ ನೋಡೋ ರೀತಿ ಯಾವ ಥರ ಇದೆ ಸರ್ ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಬರೀ ಮುಂಚೆ ನೋಡ್ತಾ ಇದ್ದಿದ್ದು ಬರೀ ಜಾಸ್ತಿ ಇಂಡಿಕೇಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಈಗ ಇಂಡಿಕೇಟರ್ಸ್ ಹಾಕೊಳ್ಳೋದೇ ಇಲ್ಲ. ಅದೇ ನಮ್ಮ ಸ್ಪೆಷಾಲಿಟಿ. ಬರೀ ಯಾವುದೇ ಒಂದು ಇಂಡಿಕೇಟರ್ಸ್ನ ನಾನು ಪ್ರಿಫರ್ ಮಾಡೋದು ಇಲ್ಲ, ಯಾವುದೇ ಇಂಡಿಕೇಟರ್ನ ಫಾಲೋ ಮಾಡಿ ಅಂತ ಹೇಳೋದು ಇಲ್ಲ. ನಮ್ಮ ಸ್ಟೂಡೆಂಟ್ಸ್ ಯಾರೂ ಇಂಡಿಕೇಟರ್ಸ್ನ ಹಾಕೊಳ್ಳೋದೇ ಇಲ್ಲ. ಸೊ ಅಂದರೆ ಸ್ಟ್ರೀಕು ಇವಾಗ ಯಾವುದೋ ಒಂದು ಟೈಮಲ್ಲಿ ಬರ್ತೀರಾ ಮಾರ್ಕೆಟ್ಗೆ. ಈಗ ಬೆಳಗ್ಗಿಂದು ಮೂಮೆಂಟ್ಸ್ ಎಲ್ಲ ಮುಗ್ದೋಗಿದೆ, ಒಂದು 11 ಗಂಟೆ 12 ಗಂಟೆಗೆ ಬಂದು ಆ ಜಾಗದಲ್ಲಿ ಬಂದ್ರೂ ನೀವು ಎಂಟ್ರಿ ಹುಡುಕ್ತಾ ಇದ್ದೀರಾ. ಇವಾಗ ಸಿಗುತ್ತಾ? ಬರ್ತಿದ್ದಂಗೆ ಎಂಟ್ರಿ ಸಿಗುತ್ತೆ. ಸೊ ಯಾವುದೇ ಸ್ವಿಂಗ್ ಇರಲಿ, ಯಾವುದೇ ಥರ ಮಾರ್ಕೆಟ್ ಇರಲಿ, ಸೈಡ್ ವೇಸ್ ಮಾರ್ಕೆಟ್ ಇರಲಿ, ಟ್ರೇಡ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ. ಬುಲ್ಲಿಶ್ ಮಾರ್ಕೆಟ್ ಇದ್ರು ಟ್ರೇಡ್ ಮಾಡ್ತಾ ಇದ್ದೀರಾ, ಬೇರಿಶ್ ಮಾರ್ಕೆಟ್ ಏನಂದ್ರೆ ಡಿಫ್ರೆನ್ಸ್. ಈಗ ನಾವು ಬೆಳಗ್ಗೆ ಮಾಡಿದಾಗ ನಾವೊಂದು 50-100 ಪಾಯಿಂಟ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸೈಡ್ ವೇಸಲ್ಲಿ ಒಂದು ಸ್ವಲ್ಪ ಕಡಿಮೆ ಸಿಗ್ತದೆ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟು ಯಾವಾಗ ಬೇಕಾದ್ರೂ ಎಂಟ್ರಿ ಸಿಗ್ತಾ ಇದೆ. ಸೊ ಇದೆ ನನಗೆ ಈ ಜೆನ್ಯೂನ್ ಒಪಿನಿಯನ್ಸೇ ಬೇಕಾಗಿದ್ದು. ಜನಕ್ಕೆ ಇದೇನಾದರೂ ಆಗಿ ಟಚ್ ಆಗಬೇಕು. ನನ್ನ ಒಪಿನಿಯನ್ ಏನು ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ ಅನ್ನೋದು ಜನಕ್ಕೆ ಹೋಗ್ಬೇಕು. ಹೊರಗಡೆ ಬೇರೆ ಬೇರೆ ಥರ ನಡೀತಾ ಇದೆ ಸರ್. ನಾನು ಯಾರನ್ನೂ ಮೆನ್ಷನ್ ಮಾಡಬೇಕು ಅಂತ ಇಷ್ಟಪಡಲ್ಲ. ಸೊ ನಿಮಗೂ ಗೊತ್ತು, ಯಾವುದು ಮೆನ್ಷನ್ ಮಾಡ್ದೇನೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಹೇಳ್ಬೋದಾ? ಏನು ಸಿಗುತ್ತೆ ಹೊರಗಡೆ, ನಮ್ಮ ಹತ್ರ ಏನ್ ಸಿಗ್ತಾ ಇದೆ, ಆ ಥರ ಏನಾದ್ರು ಹೇಳ್ಬೋದಾ? ಹೊರಗಡೆ ಮೆನ್ಷನ್ ಮಾಡೋದು. ಹೊರಗಡೆ ಒಂದ್ ಕಡೆ ಮಾಡಿದ್ದೆ, ಅಲ್ಲೇನು ಅಂತ ಹೇಳಿದ್ರೆ 2 days ಅಷ್ಟೇ, ಶನಿವಾರ ಭಾನುವಾರ ಡೈರೆಕ್ಟ್ 5 hours ಏನೋ ಇತ್ತು. 5 hours ಅಲ್ಲಿ ಹೆಂಗೆ ಯಾಕಂದ್ರೆ ನಾನು ಮುಂಚೆನೆ ಮಾಡಿದ್ದೆ, ಅದಕ್ಕೆ ಮುಂಚೆನೆ ಕೋರ್ಸ್ ಮಾಡಿ ನಾನೇ ತುಂಬಾ ತಿಳ್ಕೊಂಡು ಎಲ್ಲ ಮಾಡಿದ್ದೆ. ಸೊ ಹಂಗಾಗಿ ನನಗೆ ಗೊತ್ತಿತ್ತು. ಅಲ್ಲಿ ನೋಡಿದ್ದು 2 ದಿನದಲ್ಲಿ ಎಲ್ಲ ಹೇಳ್ಕೊಟ್ಬಿಟ್ರು. ಬಟ್ ಅವ್ರು ಏನ್ ಹೇಳ್ಕೊಟ್ರು ಅಂತ ಕಲ್ತಿರೋ ನನಗೆ ಅರ್ಥ ಆಗ್ಲಿಲ್ಲ. ಹೊಸಬ್ರಿಗಂತೂ ಚಾನ್ಸೇ ಇಲ್ಲ ಅರ್ಥ ಆಗೋದು. ಸುಮ್ಮನೆ ಇಂಡಿಕೇಟರ್ಸ್, ಬಾಲಿಂಜರ್ ಬ್ಯಾಂಡ್ ಇದು 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 ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಗೆ ಯೂಸ್ ಬೇಕಾಗಿದ್ದು ಯಾವುದು ಸಿಗ್ಲಿಲ್ಲ ಅಷ್ಟು. ಯಾಕಂದ್ರೆ ನೀವು ಒಂದು ಟಾಪಿಕ್ ತಗೊಂಡು ಅದನ್ನ 2 hour ಹೆಂಗ್ ಹೇಳ್ತೀರಾ? ಇವಾಗ ಚಾರ್ಟ್ ಪ್ಯಾಟರ್ನ್ ಅಂತಾನೆ, ಚಾರ್ಟ್ ಪ್ಯಾಟರ್ನ್ ಇಷ್ಟು ತರ ಇದೆ, ಇದೇನಕ್ಕಾಯ್ತು ಇದಕ್ಕಾಗೋ ರೀಸನ್ ಏನು? ಸೊ ಇದನ್ನ ಇಷ್ಟು ಡೀಪ್ ಅಲ್ಲೆಲ್ಲ. ಸೊ ಮಾರ್ಕೆಟ್ ಅಲ್ಲಿ ಏನೇ ಮೂವ್ಮೆಂಟ್ ಆದ್ರೂ, ಯಾವುದೇ ಮೂವ್ಮೆಂಟ್ ಆದ್ರೂ, ಸೈಡ್ ವೇಸ್ ಆದ್ರೂ ಅದಕ್ಕೆ ರೀಸನ್ ಇರುತ್ತೆ, ಬುಲ್ಲಿಶ್ ಆದ್ರೂ ಅದಕ್ಕೆ ರೀಸನ್ ಇರುತ್ತೆ, ಬೇರಿಶ್ ಆದ್ರೂ ರೀಸನ್ ಇರುತ್ತೆ, ಅಲ್ಲಿ SL ಹಿಟ್ ಆದ್ರೂ ರೀಸನ್ ಇರುತ್ತೆ, ಟಾರ್ಗೆಟ್ ಹಿಟ್ ಆದ್ರೂ ರೀಸನ್ ಇರುತ್ತೆ. ಆ ರೀಸನ್ ಏನು ಅಂತ ತಿಳ್ಕೊಳ್ಳೋದೇ ಮಾರ್ಕೆಟ್. ಒಂದ್ಸಲಿ ಮಾರ್ಕೆಟ್ಗೆ ಗ್ರಿಪ್ ತಗೊಳ್ಳಿ ಎಲ್ಲರೂ.
ಓಕೆನಾ. ಒಂದ್ಸಲಿ ಮಾರ್ಕೆಟ್ನ ಗ್ರಿಪ್ಪಿಗೆ ತಗೊಂತು ಅಂತಂದರೆ ಬೇರೆಯವ್ರ ನಂಬರ್ಸ್ ನೀವು ನೋಡೋಕ್ಕೆ ಹೋಗಲ್ಲ, ನಿಮಗೆ ಅವಶ್ಯಕತೆನೇ ಇಲ್ಲ ಬೇರೆಯವ್ರ ನಂಬರ್ಸ್ ನೋಡೋದು, ಬೇರೆಯವ್ರನ್ನ ಕಂಪೇರೇ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನು ಸರ್, ನಮ್ಗೆ ಎಷ್ಟು ಇವಾಗ ತಿಂಗಳ ಒಂದು 15,000 ದುಡಿತಾ ಇರ್ತಾರೆ ಹೊರಗಡೆ. ನಮ್ದು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟಲ್ಲಿ ದಿನ 1,000-2,000 ದುಡಿಯೋಕ್ಕಾಗಲ್ವ ಸರ್? ಮಾಡ್ಬೋದು. ಸೊ ಆ ಕಾನ್ಸೆಪ್ಟ್ಗಳನ್ನ ಅದೇ ಥರ ಅಪ್ಲೈ ಮಾಡಿಕೊಂಡು ಅದೇ ಥರ ಪ್ರಾಕ್ಟೀಸ್ ಮಾಡಿ ನೋಡಿ. ಒಂದು 15,000-20,000 ಸಂಬಳ ದುಡಿಬೇಕು ಅಂತ ಅಂದ್ಬಿಟ್ಟು ನಾವು ಹುಟ್ಟಾಗಿಂದ ಅಂದರೆ 5 ವರ್ಷಕ್ಕೆ ನಾವು ಸ್ಕೂಲಿಗೆ ಸೇರ್ಕೊಂಡ್ರೆ ಡಿಗ್ರಿ ಮುಗಿಯೋದ್ರೊಳಗಡೆ 20 ವರ್ಷ ಆಗಿರುತ್ತೆ. 15 ವರ್ಷ ಮಿನಿಮಮ್ ನಾವಲ್ಲಿ 20,000 ದುಡಿಯೋಕ್ಕೆ ಟೈಮ್ ಕೊಟ್ಟಿರ್ತೀವಿ. ಇಲ್ಲಿ ಹೆಂಗೆ ಅಂತಂದರೆ ಜನ ನಾಳೆ ಬರಬೇಕು, ನಾಡಿದ್ದು 50,000 ದುಡಿಬೇಕು, ಆಚೆ ನಾಡಿದ್ದು 1,00,000 ದುಡಿಬೇಕು, ಎಲ್ಲ ಡಬಲ್ ಆಗ್ತಾ ಹೋಗ್ಬೇಕು. ಅದಲ್ಲ ಮಾರ್ಕೆಟು. ನೀವು ಪ್ರಾಕ್ಟೀಸ್ ಮಾಡಿ. ಕೆಲವೊಂದು ಕಾನ್ಸೆಪ್ಟ್ಗಳಿದೆ. ಇವಾಗ 1, 2 ಅಂತ ಕೂಡ ಲೆಕ್ಕ ಕಲಿಯೋಕ್ಕೆ ಕಮ್ಮಿ ಅಂತಂದ್ರು 7ನೇ ಕ್ಲಾಸ್ ಅಂತ ಅಂದ್ಬಿಟ್ಟು ಕಮ್ಮಿ ಅಂದ್ರೂ ಕೂಡ ಲೆಕ್ಕ ಕೂಡೋದು ಕಲಿಯೋದು ಕಲಿಯೋದಕ್ಕೆ 2ನೇ ಕ್ಲಾಸು 3ನೇ ಕ್ಲಾಸ್ ಬೇಕು. ಟೇಬಲ್ಸ್ ತನಕ ಬರೋಕ್ಕೆ ಕಮ್ಮಿ ಅಂದ್ರೂ 7ನೇ ಕ್ಲಾಸು 5ನೇ ಕ್ಲಾಸು ಬೇಕು. ಅದು ಇಲ್ಲದೇನೆ ಕೂಡ ಲೆಕ್ಕ ಕಲಿಯೋಕ್ಕೆ 5 ವರ್ಷ ನಾವು ಟೈಮ್ ಕೊಟ್ಟಿದ್ದೀವಿ ಅಂತಂದ್ರೆ ಅಟ್ಲೀಸ್ಟ್ 1 ವರ್ಷ ಅದು ನೀವು ಪಿಚ್ಚಲ್ಲಿ ಇರ್ಬೇಕಷ್ಟೇ. ಎಲ್ಲರೂ ಅಷ್ಟೇ. ಇಲ್ಲಿ ಪಿಚ್ಚಲ್ಲಿ ವಿಕೆಟ್ಸ್ ಉಳಿಸ್ಕೊಂಡಿದ್ವಿ ಅಂತಂದ್ರೆ 6 ಯಾವಾಗ ಬೇಕಾದ್ರೂ ಹೊಡಿಬೋದು. 6 ಎಲ್ಲ ಬಾಲ್ಗೂ 6 ಹೊಡೆಯೋಕ್ಕಾಗಲ್ಲ. ಇದು ನನ್ನ ಕಾನ್ಸೆಪ್ಟ್. ಸಿಂಗಲ್ ಹೊಡ್ಕೊಂಡು ರನ್ನೇ ಬೇಕಾಗಿಲ್ಲ, ಡಾಟ್ ಬಾಲ್ ಮಾಡಿ. ನಿಮಗೆ ಟ್ರೇಡೇ ಬೇಕಾಗಿಲ್ಲ, ಸುಮ್ಮನೆ ಮಾರ್ಕೆಟ್ನ ಕುತ್ಕೊಂಡು ನೋಡಿ. ಸೊ ನಮ್ಮ ಕ್ಯಾಪಿಟಲ್ನ ಸೇವ್ ಮಾಡಿ ಇಟ್ಕೊಂಡಿತ್ತು ಅಂತಂದ್ರೆ ಎಲ್ಲಿ ಓವರ್ ಟ್ರೇಡ್ ಮಾಡಬಾರ್ದು, ಎಲ್ಲಿ ನಾವು ಟ್ರೇಡ್ ಪಂಚ್ ಮಾಡಬೇಕು, ಎಲ್ಲಿ ಟ್ರೇಡ್ ಪಂಚ್ ಮಾಡಬಾರ್ದು, ಇಷ್ಟು ವ್ಯೂ ಗೊತ್ತಿತ್ತು ಅಂತಂದ್ರೆ ಪಿಚ್ಚಲ್ಲಿ ಇರ್ತೀರಾ ಅಂತ ಅರ್ಥ. ಪಿಚ್ಚಲ್ಲಿ ಇತ್ತು ಅಂತಂದ್ರೆ ₹1 100 ಮಾಡೋಕ್ಕೆ ತುಂಬಾ ದಿನ ಆಗಲ್ಲ, 10 ನಿಮಿಷ ಸಾಕು. ಏನ್ ಸರ್? ಹೌದು. 10 ನಿಮಿಷದಲ್ಲಿ ₹1 100 ಆಗುತ್ತೆ. ಆ ಜಾಗನ ನೀವು ಕ್ಯಾಪ್ಚರ್ ಮಾಡಕ್ಕೆ ನಿಮ್ಮ ಹತ್ರ ಆ ಕೆಪಬಿಲಿಟಿ, ಆ ನಾಲೆಡ್ಜ್ ಇರ್ಬೇಕು. ಆ ತರ ಟ್ರೇಡ್ಗಳು ಸಿಗುತ್ತೆ, ಬಟ್ ಅದಕ್ಕೆ ವೆಯ್ಟ್ ಮಾಡಬೇಕು. ಸಿಗೋದೆಲ್ಲ ಎಂಟ್ರಿ 100 ಅನ್ಕೋಬೇಡಿ. ಯಾರ್ಕರ್ ಬಾಲು ಬರುತ್ತೆ, ಫುಲ್ ಟಾಸ್ ಬಾಲು ಬರುತ್ತೆ. ಫುಲ್ ಟಾಸ್ ಬಂದಾಗ 6 ಹೊಡಿಬಹುದು, ಯಾರ್ಕರ್ ಬಂದಾಗ ಡಿಫೆನ್ಸ್ ಮಾಡಬೇಕು. ಸೊ ಸೈಡ್ ವೇಸ್ ಬಂದಾಗ ನಾವು ಡಿಫೆನ್ಸ್ ಮಾಡಬೇಕು. ನಮಗೆ ಟ್ರೆಂಡಿಂಗ್ ಮಾರ್ಕೆಟ್ ಇಲ್ಲಿಂದ ಸಿಗುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಎಂಟ್ರಿ ಮಾಡ್ಕೊಂಡು ಕೂತ್ಕೊಂತು ಅಂತಂದ್ರೆ 100 ಪಾಯಿಂಟ್ಸ್ ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು. ಮೊನ್ನೆ ಈಗ ಸೆನ್ಸೆಕ್ಸ್ ಅಲ್ಲಿ ₹3,000 ₹400 ಆಯ್ತು. ಆ ತರದ್ ಒಂದು ಕ್ಯಾಪ್ಚರ್ ಆಯ್ತು ಅಂತಂದ್ರೆ, ವರ್ಷಕ್ಕೆ ಒಂದು ಕ್ಯಾಪ್ಚರ್ ಆಯ್ತು ಅಂತಂದ್ರೆ ಅವ್ರದ್ದು 1 ವರ್ಷ ಎಲ್ಲ ಲಾಸೇ ಮಾಡ್ಕೊಂಡಿದ್ರು, 1 ದಿನದಲ್ಲಿ ಕವರ್. ಸೊ ಅದನ್ನ ಕ್ಯಾಪ್ಚರ್ ಮಾಡೋಕೆ ಸ್ಟ್ರಾಟಜೀಸು ಕೂಡ ನಿಮಗೆ ಗೊತ್ತಿವ. ಕೆಲವೊಂದು ಸ್ಟ್ರಾಟಜೀಸ್ ಬಂದಿದೆ, ಪ್ರೈಸ್ ಆಕ್ಷನ್ ಬಂದಿದೆ, ಪೂರ್ತಿ ಆರ್ಗ್ಯಾನಿಕ್ ಆಗಿ ಕಲ್ತಿದ್ದಾರೆ. ಸೊ ಯಾವುದು ಇಲ್ಲಿ ನೋಡಿ, ಇವ್ರು ಏನು ಹೇಳ್ತಿದ್ದಾರೆ, ಏನು ಮಾತಾಡಿಸ್ತಾ ಇದೀವಿ ಇಲ್ಲಿ, ಅಷ್ಟು ದೂರದಿಂದ ನಾನು ಬಂದಿರೋದಕ್ಕೂ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವ್ರುಗಳ ಕೆಲಸಗಳನ್ನ ಬಿಟ್ಟು ಬಂದಿರೋದು ಏನಕ್ಕೆ ಅಂತಂದ್ರೆ ಉದ್ದೇಶ ಜನಕ್ಕೆ ಇದು ಟಚ್ ಆಗಲಿ ಅಂತಾನೆ ಅವ್ರದ್ದು ಉದ್ದೇಶ ಇರೋದು. ಓಕೆನಾ. ಸೊ ಇದ್ರ ಮೇಲೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಕಲಿಬೋದು. ಸೊ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇರುತ್ತೆ, ಕಾಲ್ ಮಾಡಿ ಡಿಸ್ಕಸ್ ಮಾಡಿ. ಸೊ ಇನ್ನೊಂದೇನು ಹೇಳ್ಬಿಡ್ತೀನಿ ಸರ್, ಯಾರೇ ಕಲಿಯೋದಕ್ಕೆ ಬಂದ್ರು ನೆಕ್ಸ್ಟ್ ಇವಾಗ ಬರ್ತಾ ಇದ್ದೀರ ಎಲ್ಲ ಬರ್ತೀರಾ, ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ 100% ಫಾಲೋ ಮಾಡಬೇಕು. ನಾಟ್ ಇವನ್ 98%, 99%, 100% ಅವ್ರು ಹೇಳಿದನ್ನ ರಿಸ್ಕ್ ರಿವಾರ್ಡ್ ಒಂದಷ್ಟು ಪಾಯಿಂಟ್ಸ್ ಗಳೆಲ್ಲ ಹೇಳ್ತಾರೆ, ಈ ತರ ಮಾಡ್ಬೇಕು, ಹಿಂಗಿಂಗ್ ಮಾಡ್ಬೇಕು ಅಂತ. ಅದನ್ನ 100% ಮಾಡಿದ್ರೆ ಮಾತ್ರನೇ ಸಾಧ್ಯ. ಅವ್ರು ಹೇಳೋದು ಒಂದು, ನೀವು ಮಾಡೋದು ಒಂದು ಮಾಡಿದ್ರೆ ಎಂಡ್ ಆಫ್ ದಿ ಡೇ ಮತ್ತೆ ಅವ್ರನ್ನ ಒಂದು ಟ್ರೇಡ್ ನ ಇವಾಗ ನೀವು ಹುಡುಕ್ಬೇಕು ಅಂತಂದ್ರೆ ಎಷ್ಟು ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತೀವಿ? ಅಯ್ಯೋ, ತುಂಬಾ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು. ಮುಂಚೆ ಮಾಡ್ತಾ ಇದ್ರ? ಇಲ್ಲ. ಸರ್ ನಿಮ್ಮ ಪರಿಚಯ? ನನ್ನ ಹೆಸರು ಅಕ್ಷಿತ್ ಅಂತ ಹೇಳಿ. ನಾನು ಬೆಂಗಳೂರನೇ ಬೆಳೆದಿದ್ದು, ಎಲ್ಲ ಬೆಂಗಳೂರೇ. 4-5 ವರ್ಷದಿಂದ ಟ್ರೇಡಿಂಗ್ ಮಾಡ್ತಿದ್ದೀನಿ. ಓಕೆ. ಟ್ರೇಡಿಂಗ್ ಅನ್ಕೊಂಡಿದ್ದೆ ಬೇರೆ, ಬಟ್ ನಿಮ್ಮ ಹತ್ರ ಬಂದ್ಮೇಲೆ ಇರೋ ವ್ಯೂನೇ ಚೇಂಜ್ ಮಾಡ್ಬಿಟ್ರಿ. ಹೆಂಗ್ ಬಂದ್ರಿ ಸರ್ ನೀವು? ನನ್ನನ್ನ ಹೆಂಗ್ ಕನೆಕ್ಟ್ ಆದ್ರಿ ಸರ್? ಮೊದಲು ನಾನು ಬರೀ ಈಕ್ವಿಟಿ ಮಾಡ್ತಿದ್ದೆ. ಈಕ್ವಿಟಿಯಲ್ಲಿ ಈಗಲೂ ನೋಡಿದ್ರು ಕೂಡ ನಂದು ಪ್ರಾಫಿಟೇ ಇದೆ. ಫ್ಯೂಚರ್ ಅಂಡ್ ಆಪ್ಷನ್ ಬಂದಿದ್ದು ಹೆವಿ ಲಾಸ್, ಹೇಳ್ಕೊಳ್ಳೋ ಆದರೆ ಎಷ್ಟು ಲಾಸ್ ಮಾಡ್ಬಿಟ್ಟಿದ್ವಿ. ಆ ಲೆವೆಲ್ ಲಾಸ್ ಆಯ್ತು. ಬಟ್ ಒಂದ್ 2-3 ವಿಡಿಯೋಗಳು ನೋಡಿ, ಸ್ಟಾರ್ಟಿಂಗ್ ಅಲ್ಲೇ ನೋಡಿದೆ ನಿಮ್ಮ ಚಾನಲ್ ಓಪನ್ ಆಗ್ತಿದೆ. ನೀವು ನನಗೆ ಒಂದ್ 30 ಜನ ಇದ್ದಾಗಿಂದ 30 ಜನ ಸಬ್ಸ್ಕ್ರೈಬರ್ ಇದ್ದಾಗಿದ್ದಾನು ಇದ್ದೀನಿ. ಇವರು ನನ್ನ ಜೊತೆ ಕನೆಕ್ಟ್ ಆಗಿದೆ. ನೀವು ವೇ ಆಫ್ ಕಾನ್ಫಿಡೆನ್ಸ್ ಇದೆಯಲ್ಲ ಸರ್, ಈ ಪಾಯಿಂಟ್ ಅಲ್ಲಿ ಹಿಂಗ್ ಹೋಗುತ್ತೆ ಅಂತ ಒಂದ್ 2-3 ಟ್ರೇಡ್ಗಳು ನೋಡ್ಬಿಟ್ಟೆ, ಇದಾಗ್ಬಿಟ್ಟೆ. ಬಟ್ ಹೆಂಗ್ ಹೇಳ್ತೀರಾ ಅಂದ್ರೆ ಹೊಡೀರಿ
ಅದು ಹೊಡೆದಿದ್ ನೆಕ್ಸ್ಟ್ ಮೂಮೆಂಟ್ ನಿಮ್ ಟಾರ್ಗೆಟ್ ಆಗ್ಲಿ, ಅದು ಏನ್ ಸಣ್ಣ ಪುಟ್ಟ 10% 15% ಅಲ್ಲ, ಎಲ್ಲ 50% 60%. ಆಮೇಲೆ ನೀವು ಮಾಡೋದೆಲ್ಲ ಎಕ್ಸ್ಪೈರಿ ಸ್ಟಾಕ್ಸ್ ಕೂಡ. ಆಮೇಲೆ ಕೆಲವರೆಲ್ಲ ಈಗ ಹೆಂಗೆ ಅಂದ್ರೆ ಒಂದ್ರ ಮೇಲೆ ಫಿಕ್ಸ್ ಆಗಿರ್ತಾರೆ, ಬ್ಯಾಂಕ್ ನಿಫ್ಟಿನೇ ಆ ಇದ್ರಲ್ಲಿ ಇಂಡೆಕ್ಸ್ ಅಲ್ಲೇ ಸೆಟಪ್ ಗಳನ್ನ ಹೊರಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ಸೆಟಪ್ ಗೆ ಕನೆಕ್ಟ್ ಆಗಲ್ಲ. ಬಟ್ ನೀವು ಮಾಡೋದೆಲ್ಲ ಎಕ್ಸ್ಪೈರಿ ಟ್ರೇಡ್ಸ್ ಗಳೇ. ಆ ಎಕ್ಸ್ಪೈರಿ ಟ್ರೇಡರ್ಸ್ ಟ್ರೇಡ್ಸ್ ಅಲ್ಲಿ ಎಲ್ಲಾನು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ಈ ಕೆಲವು ಒಂದಕ್ಕೆ ಮಾತ್ರ ಸೀಮಿತ ಇಲ್ಲ ನೀವು. ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಬಟ್ ನಿಮ್ಮ ಹತ್ರ ಜಾಯಿನ್ ಆದ್ಮೇಲೆ ಮನುಷ್ಯ ಹೆಂಗೆ ಅಂದ್ರೆ, ನಾವು ನೆಗ್ಲೆಕ್ಟ್ ಮಾಡ್ಬೋದು ಮಾರ್ಕೆಟ್, ನಮ್ ದುಡ್ಡನ್ನೆಲ್ಲ. ಬಟ್ ಇವ್ರು ಹಂಗಲ್ಲ, ಕಾಲ್ ಮಾಡ್ಬಿಟ್ಟು ಬನ್ನಿ ಜಾಯಿನ್ ಆಗಿ. ಆಮೇಲೆ ಒಬ್ಬೊಬ್ರಿಗೆ ಎಷ್ಟು ಟೈಮ್ ಕೊಡ್ತಾರೆ ಅಂದ್ರೆ, ಈ ಕೆಲವರು ಅದೇ ನೀವು ಹೇಳ್ದಂಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳೆಲ್ಲ ಗುಂಪಲ್ಲಿ ಗೋವಿಂದ ಅನ್ಕೊಂಡು ಹೋಗ್ತಾರೆ. ಬಟ್ ಇವ್ರು ಹಂಗಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಸ್ಟೂಡೆಂಟ್ಗಳು ಕಾಲ್ ಮಾಡಿ ಅವ್ರವ್ರದ್ದು ಏನೇನಿದೆ, ಅವರ ಸ್ಟೇಟಸ್ಗಳೇನು, ಅವ್ರಿಗೆ ಏನ್ ಆಕ್ಚುಲಿ ಬೇಕಾಗಿರೋದು ಅದನ್ನ ತಿಳ್ಕೊತಾರೆ. ಸೊ ಎಲ್ಲರೂ ಲಾಸ್ಟ್ ಮಾಡ್ತಿರ್ತಾರೆ, ಅವ್ರವ್ರದ್ದು ಏನೋ ವೀಕ್ನೆಸ್ ಇರುತ್ತೆ, ಆ ವೀಕ್ನೆಸ್ ನ ಫೈಂಡ್ ಔಟ್ ಮಾಡಿ ಅದ್ರಲ್ಲಿ ತಿದ್ಕೊಳ್ಳೋಕೆ ಏನೇನ್ ಮಾಡ್ಬೇಕು ಕಸರತ್ಗಳು ಅದೆಲ್ಲ ಮಾಡ್ತಾ ಇದ್ರು. ಅದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದೇ ಹೇಳ್ದಂಗೆ ಸ್ಟೂಡೆಂಟ್ಸ್ಗಳು ತುಂಬಾ ಜನ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ, ಅದೇ ಗುಂಪಲ್ಲೇ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಅಲ್ಲೇ ಇರ್ತಾರೆ. ಓಕೆ, ಒಂದು ಬ್ಯಾಚ್. ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಈ ಮೆಂಟೋರ್ ಅಂತ ಏನಿರ್ತಾರಲ್ಲ ಅವರು ಎಲ್ಲದನ್ನು ಹೇಳ್ಕೊಟ್ಬಿಟ್ರೆ ಇವ್ನು ನನ್ನ ಹತ್ರ ನೆಕ್ಸ್ಟ್ ಬರಲ್ಲ. ಮತ್ತೆ ಹೌದೌದು, ಅವ್ನಿಗೆ ಎಷ್ಟು ಹೇಳ್ಕೊಡ್ಬೇಕು, ಅವ್ನ್ ನೆಕ್ಸ್ಟ್ ಮತ್ತೆ ಇನ್ನೇನಕ್ಕೆ ಬರ್ಬೇಕು ಅಷ್ಟನ್ನ ಹೇಳ್ಕೊಟ್ಟಿರ್ತಾರೆ. ಅಲ್ಲಿ ಕೊನೆಯಲ್ಲಿ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಯಾಕೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ನಾನು ಅದನ್ನ ಬೈಪಾಸ್ ಮಾಡ್ಬೇಕು ಅಂತ ನನ್ನ ಇಂಟೆನ್ಷನ್. ಓಕೆನಾ, ಕ್ವಶನ್ ಮಾರ್ಕ್ ಎಲ್ಲೂ ಹೋಗ್ಬಾರ್ದು. ಆಮೇಲೆ ಅದೇ ನೀವು ಹೇಳ್ದಂಗೆ, ಇದು ನಾವು ಸುಮ್ನೆ ಏನೋ ಇದು ಫುಲ್ ಸ್ಕ್ರಿಪ್ಟೆಡ್ ಆಗ್ಲಿ ಈ ತರ ಹಿಂಗೆ ಮಾತಾಡ್ಬೇಕಂತ ಏನಿಲ್ಲ. ನಾನು ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಆನೆಸ್ಟ್. ಬೇಕಾದ್ರೆ ನನ್ಗೂ ಯಾರಿಗೂ ನಾವು ದಿಕ್ ತಪ್ಸೋದ್ ಬೇಡ. ಸೊ ಬಂದು ಜಾಯ್ನ್ ಆಗಿ ಈ ತರ ಇದಾರೆ, ಪ್ರಮೋಟ್ ಮಾಡ್ತಾ ಇಲ್ಲ, ಹಾನೆಸ್ಟ್ ರಿವ್ಯೂ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ಇದೇ ನನ್ನ ಆನೆಸ್ಟ್ ರಿವ್ಯೂ. ನಾನು ಯಾರು ಇಲ್ಲಿವರೆಗೂ ನಾನು ಯಾವತ್ತೂ ಕೂಡ ಈ ತರ ಬಂದು ಮಾಡ್ಕೊಡುವೆ ಯಾಕೆ ಗುರು, ಇನ್ನೊಬ್ರಿಗೆ ಯಾಕೆ ನಾವು ಈ ತರ ಸ್ಕ್ರಿಪ್ಟೆಡ್ ಆಗಿ ಇನ್ನೊಂದು ದಾರಿನ ದಿಕ್ ತಪ್ಸೋದಾಗ್ಲಿ ಅವೆಲ್ಲ ಮಾಡಬಾರ್ದು. ಸೊ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಆನೆಸ್ಟ್ ರಿವ್ಯೂ. ನೀವು ಒಂದ್ಸರಿ ಅಂದ್ರೆ ಈ ಮನುಷ್ಯನ ಜೊತೆ ಒಂದ್ಸರಿ ಮಾತಾಡಿ ಸಾಕು, ನಿಮ್ಗೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಈ ತುಂಬಾ ಜೆನ್ಯೂನ್ ಇದಾರೆ. ಎಲ್ಲಿ ಮಾತಾಡ್ತಾ ಇದ್ವಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಆಯ್ತು. ಇನ್ನೊಂದು ಯಾವ್ದು ಇದು ಎಜುಕೇಶನ್. ಅದೇ ಈಗ ಒಂದು 10-15 ಸಾವಿರ ಸಂಬಳ ತಗೊಳಕ್ಕೆ ನಾವು 20 ವರ್ಷ 15 ವರ್ಷ ಎಜುಕೇಶನ್ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಬರ್ತೀವಿ. ಇಲ್ಲಿ ಲಕ್ಷ ದುಡಿಯೋ ಜಾಗದಲ್ಲಿ 12,000 ರೂಪಾಯಿ ಯೋಚನೆ ಮಾಡ್ತೀವಿ. ಸೇಮ್ ಈಗ ಅದೇ ಮಾರ್ಕೆಟ್ ಅಲ್ಲಿ 10 ರೂಪಾಯಿ ಕೊತ್ತಂಬರಿ ಸೊಪ್ಪಿಗೆ ಹೊಡೆದಾಡ್ತೀವಿ. ಇಲ್ಲಿ ನೋಡ್ರಿ ಲಕ್ಷ ಲಾಸ್ ಮಾಡ್ತಿರ್ತೀವಿ. ಅದ್ರ ಬಗ್ಗೆ ಯೋಚನೆನೂ ಕೂಡ ಮಾಡಲ್ಲ. ಕಳಿಬೇಕಾದ್ರೆ ಯೋಚನೆ ಬರಲ್ಲ. ಆಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋದು, ಅಯ್ಯೋ ಇವತ್ತು ಕಳೆದ್ಬಿಟ್ನಲ್ಲ, 1 ಲಕ್ಷ ಕಳೆದ್ಬಿಟ್ನಲ್ಲ, 2 ಲಕ್ಷ ಕಳೆದ್ಬಿಟ್ನಲ್ಲ. ಆಮೇಲೆ ವ್ಯಾಲ್ಯೂ. ಆಮೇಲೆ ಅದೇ ನಮ್ಗೆ ಯಾವಾಗ ಈ ನಂಬರ್ ಕೆಲವೊಂದು ಮೈಂಡ್ ಸೆಟ್ ಹೆಂಗ್ ಬರೋದು ಗೊತ್ತಾ, ಬಿಡು ಅವರು ಇಷ್ಟು ಫೀಸು ಅಂತ ಹೇಳಿದ್ರು, ಅದಕ್ಕಿಂತ ಜಾಸ್ತಿ ಕಳೆದ್ಬಿಟ್ಟಿದೀನಿ, ಅದನ್ನ ಒಂದ್ಸಲಿ ರಿಕವರ್ ಮಾಡ್ಕೊಂಡು ಫೀಸ್ ಪೇ ಮಾಡ್ಕೊಂಡು ಕ್ಲಾಸಿಗೆ ಜಾಯ್ನ್ ಆಗ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಅದನ್ನ ರಿಕವರ್ ಮಾಡ್ಬೇಕು ಅಂತ ಹೋದಾಗ ಅದ್ರ ಡಬಲ್ ಹೋಗುತ್ತೆ. ಹೌದು, ಆಪ್ಷನ್ ಟ್ರೇಡಿಂಗ್ ಹೆಂಗೆ ಅಂತಂದ್ರೆ ಅದೊಂಥರ ಬೆಂಕಿ ಉಂಡೆ ಇದ್ದಂಗೆ. ಓಕೆನಾ, ನೀವು ಆಪ್ಷನ್ ಟ್ರೇಡಿಂಗ್ ಕಲಿಬೇಕು ಅಂತಂದ್ರೆ ಕಲಿದೇನೆ ನೀವು ಅದನ್ನ ಬಾಯಿಗೆ ಇಟ್ಕೊಂಡ್ರಿ ಅಂತಂದ್ರೆ ಸುಟ್ಟೋಗುತ್ತೆ, ಒಳಗಡೆ ಎಲ್ಲ ಸುಟ್ಟೋಗುತ್ತೆ, ಬರೀ ಬಾಯಿ ಸುಡಲ್ಲ. ಸೊ ಕಲಿಯೋದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಕ್ ಹೋಗ್ಬಿಡಿ. ನನ್ನ ಹತ್ರನೇ ಬಂದು ಕಲೀರಿ ಅಂತ ಹೇಳ್ತಾರ. ನಿಮಗೆ ಜೆನ್ಯೂನ್ ಆಗಿ ಎಲ್ಲಿ ಕಲಿಸ್ತಾರೆ, ಯಾರು ಹೇಳ್ಕೊಡ್ತಾರೆ ಅನ್ಸುತ್ತೆ ಅಲ್ಲೇ ಹೋಗಿ ಕಲೀರಿ. ಒಟ್ಟಿನಲ್ಲಿ ಕಲಿದೇನೆ ಮಾತ್ರ ಮುಂದಕ್ಕೆ ಹೋಗ್ಬಿಡಿ, ಆಪ್ಷನ್ ಟ್ರೇಡಿಂಗ್ನ ಸೆಲೆಕ್ಟ್ ಮಾಡಕ್ ಹೋಗ್ಬಿಡಿ. ಸೊ ನಾವಿವಾಗ ಏನು ಡಿಸ್ಕಸ್ ಮಾಡಿದೀವಲ್ಲ, ನಮ್ಮ ಟ್ರೈನಿಂಗ್ ಸೆಷನ್ ಅಲ್ಲಿ ನಾವೇನು ಹೇಳಿದೀವಲ್ಲ, ಎಲ್ಲ ಮಾರ್ಕೆಟಲ್ಲೂ ಅದೇ ವರ್ಕ್ ಆಗಬೇಕು, ಈಕ್ವಿಟಿಗೂ ಸಮೇತ ಅದೇ ವರ್ಕ್ ಆಗಬೇಕು. ಓಕೆನಾ, ನೀವು ಸ್ವಿಂಗ್ ಮಾಡಬೇಕು ಅನ್ಕೊಂಡಿದ್ದೀರಾ, ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅನ್ಕೊಂಡಿದ್ದೀರಾ, ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಇವಾಗ ಕೆಲವೊಂದು ರೂಲ್ಸ್ ಎಲ್ಲ ಬರ್ತಾ ಇದೆ, ಅದರಿಂದ ಸ್ವಿಂಗಿಗೆ ಸ್ವಿಚ್ ಆಗೋರಿದ್ದಾರೆ. ಸೊ ಅವ್ರಿಗೂ ಬೇಕಾಗಿರೋದು ಇದೇ ನಾಲೆಡ್ಜು. ಓಕೆನಾ, ಸೊ ನಾಲೆಡ್ಜ್ನ ಎಲ್ಲಿ ಒಂದು ಫುಲ್ ಬಂಡಲ್ ಆಫ್ ನಾಲೆಡ್ಜ್ ಏನು ಸಿಗುತ್ತೆ ಅದನ್ನ ಯಾರು ಮಿಸ್ ಮಾಡ್ಕೊಂಬಿಡಿ ಅಂತ ಬಿಟ್ಟು ಹೇಳೋದು ನನ್ನ ಒಂದು ಒಪಿನಿಯನ್ ಆಗಿದೆ. ಸರ್ ಹೇಳಿ, ಕಂಟಿನ್ಯೂ. ಅದೇ ಅಂಟಿಲ್ ಅನ್ಲೆಸ್ ನೀವು ಕಲಿಯೋವರೆಗೂ ಯಾರೇ ಟ್ರೇಡರ್ಸ್ಗಾಗ್ಲಿ ದೇವರಾಣೆಗೂ ನೀವು ಬ್ಲೈಂಡ್ ಆಗಿ ಟ್ರೇಡ್ಗಳು ಯಾವ್ದು ತಗೋಬಿಡಿ. ಯಾವ್ದೋ ಒಂದು ಟೆಲಿಗ್ರಾಮ್ ಅಲ್ಲಿ ನೋಡ್ಕೊಂಡು ಅಥವಾ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಲೈವ್ಗಳು ನೋಡ್ಕೊಂಡು. ಸೊ ಅದೊಂದು ಇದೆ ನಮ್ದು. ನಾನು ಫಸ್ಟ್ ಏನೇನ್ ಮಾಡಿಸ್ತೇನೆ, ನಿಮ್ಗೆ ಏನೇನ್ ಫಾಲೋ ಮಾಡ್ತಾ ಇದ್ದೀರಾ ಅದು ನಿಮ್ ಬಾಯಲ್ಲೇ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಅದೊಂದು ಒಪಿನಿಯನ್ ಕೇಳಿ. ಅದೇ ನಮ್ಗೂ ಅವರು ಅದನ್ನ ಹೇಳಿದ್ದು, ಟ್ರೈನಿಂಗ್ ಆಗೋವರೆಗೂ ನೀವು ಯಾವತ್ತೂ ಟ್ರೇಡ್ ಮಾಡಕ್ಕೆ ಹೋಗ್ಬಿಡಿ ಅಂತ ನಂದ್ರು ಇವರು ಅಷ್ಟೇ. ಆಮೇಲೆ ಇದು ಅದೇ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ, ಅನ್ಫಾಲೋ ಮಾಡ್ಬಿಡಿ ಅಂತ ಮಟ್ಟ ಹೇಳಿದ್ನಲ್ಲ, ಅದು ಬೇರೆ ಏನೇನು ಟಿಪ್ಸ್ಗಳು ಗ್ರೂಪ್ಗಳು. ಹೌದು, ಇವ್ರ ಹತ್ರ ಬಂದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಬೇರೆ ಚಾನಲ್ಗಳಾಗ್ಲಿ ಬೇರೆ ಅವ್ರದ್ದು ಕಾಲ್ ಟಿಪ್ಸ್ಗಳಾಗ್ಲಿ ತಗೊಳ್ಬಾರ್ದು ಅಂತ ಹೇಳಿದ್ರು. ಯಾಕಂದ್ರೆ ಅದು
ಏನಾಗುತ್ತೆ ಅಂದರೆ ನಮ್ಮ ಸೈಕಾಲಜಿ ನಮ್ಮ ಮೈಂಡ್ ಸೆಟ್ನ ಕರಪ್ಟ್ ಮಾಡ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ನಾವು ಸೆಟಪ್ಪೇ ಒಂದು ಕಡೆ ಕೂರ್ತಿರುತ್ತೆ, ನಮ್ಮ ವ್ಯೂನೇ ಇರುತ್ತೆ, ನಮ್ದು ಏನು ಟ್ರೈನಿಂಗ್ ತೊಗೊಂಡಿರ್ತೀವಿ, ನಾವು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾಲ್ ಸೈಡಿಗೆ ಕೂತಿರ್ತೀವಿ, ಅಲ್ಲೆಲ್ಲೋ ಒಂದು ಸೆಟಪ್ಪು ಯಾರೋ ಒಂದು ಟೆಲಿಗ್ರಾಮಲ್ಲಿ ಪುಟ್ ಸೈಡಿಗೆ ಕಾಲ್ ಕೊಡ್ತಾನೆ, ಅವಾಗ ನೀವು ಡಿಸ್ಟ್ರಾಕ್ಟ್ ಆದ್ರಿ, ಅಲ್ಲಿ ಮುಗೀತು ನಿಮ್ಮ ಕತೆ. ಈ ಕಡೆ ತಗೊಳ್ಳೋದ ಆ ಕಡೆ ತಗೊಳ್ಳೋದ ಎರಡು ಕಡೆ ತೊಗೊಂಡು ನೆಗೆದು ಬಿದ್ರಿ, ಹಂಗಾಗ್ಬಿಡುತ್ತೆ. ಸೊ ನಾವು ಕಲಿಯೋವರೆಗೂ, ನಮಗೆ ಕಾನ್ಫಿಡೆನ್ಸ್ ಬರೋವರೆಗೂ, ನಾವು ಕಲಿತು ನಾವು ಟ್ರೇಡ್ ಮಾಡೋವರೆಗೂ ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನೀವು ಇವ್ರ ಹತ್ರ ಅಂತಲ್ಲ, ನೀವು ಹೇಳ್ದಂಗೆ ಕಲಿಯೋವರೆಗೂ ಟ್ರೇಡೇ ಮಾಡೋಕೆ ಹೋಗ್ಬಾರ್ದು. ಯಾಕಂದರೆ ಅದು ಯಾವತ್ತಿದ್ರು ಅದೇ ಫ್ಲೂಕಲ್ಲೇ 2 ದಿವಸ 3 ದಿವಸ ಅವ್ರು ಪ್ರಾಫಿಟ್ ಮಾಡ್ಬೋದು, ಅದೆಲ್ಲ ಫ್ಲೂಕೆ. ಸೊ ಅದಕ್ಕೆ ಅಂತಾನೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಫಸ್ಟ್ ಕ್ಲಾಸಲ್ಲೇ ಮಾಡೋದು. ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಡೋದೇ ಅದಕ್ಕೆ. ನೀವು ಎಷ್ಟು ಫೈಟ್ ಮಾಡಿ ಅಗ್ರೆಸಿವ್ ಆಗಿ ನೀವು ನಾನು ಹೇಳ್ಕೊಟ್ಟಿದ್ದ ಸೆಟಪ್ಗಳನ್ನ ವರ್ಕ್ ಮಾಡಿದ್ರು ನಿಮ್ದು ಏನೂ ಹೋಗಲ್ಲ. ನೀವು ಪಿಚ್ಚಲ್ಲಿ ಇರ್ತೀರ, ಪಿಚ್ಚಲ್ಲಿದ್ದರೆ ಟ್ರೈನಿಂಗ್ ಮುಗಿದ ಮೇಲೂ ಒಂದು 6 ತಿಂಗಳು ಕಳೆದ ಮೇಲೂ 6 ಹೊಡಿಬೋದು. ಹೌದು, ಪಿಚ್ಚಲ್ಲಿರ್ಬೇಕಷ್ಟೇ. ಮೇಯ್ನ್ ಇಂಟೆನ್ಷನ್ ಏನು, ಎಲ್ಲರೂ ಪಿಚ್ಚಲ್ಲಿರ್ಬೇಕು. ಮಾರ್ಕೆಟಲ್ಲಿ ಫಸ್ಟ್ರೇಟ್ ಆಗಿ ನಮ್ಗೆ ಮಾರ್ಕೆಟೇ ಬೇಡ ಅನ್ನೋ ಲೆವೆಲಿಗೆ ಹೋಗೋ ತನಕ ಬಿಟ್ಕೋಬೇಡಿ, ಇರಿ. ಇವ್ರು ಹೇಳ್ದಂಗೆ ಯಾವಾಗ ಮಾರ್ಕೆಟಲ್ಲಿ ನಾವು ಇರ್ತೀವೋ ಅಲ್ಲಿವರೆಗೂ ನಾವು ಯಾವತ್ತಾದ್ರೂ ಆಗಲಿ, ಇವತ್ತು ನೀವು ಲಾಸ್ ಮಾಡಿರ್ಬೋದು, ಇನ್ನೊಂದು ದಿವಸ ತಗೊಳ್ಳೋಣ ಅನ್ನೋದೊಂದು ಕಾನ್ಫಿಡೆನ್ಸ್. ಮತ್ತು ಇವ್ರು ಎವ್ರಿ ಮೂಮೆಂಟಲ್ಲೂ ಬೂಸ್ಟ್ ಮಾಡ್ತಾರೆ. ಅಯ್ಯಪ್ಪ, ಎಂಥವ್ನಿಗಂದರೆ ಇವತ್ತು ನಾನು ಸತ್ತೋಗ್ಬಿಟ್ಟೆ, ನನ್ನ ಜೀವನದಲ್ಲಿ ನಂಗೆ ಮಾರ್ಕೆಟೇ ಬೇಡ ಅಂದರೆ ಇವ್ರು ಎಬ್ಬಿಸ್ತಾರೆ. ಇವರು ನೈಟ್ ಏನೋ ಒಂದು ಸೆಷನ್ ಆಗ್ಬಿಡ್ತು ಅಂದರೆ ಇವ್ರದ್ದು ಬಿಡು, ಯಾವ ಲೆವೆಲ್ ಬೂಸ್ಟ್ ಆಗ್ಬಿಡ್ತೀವಿ ನಾವು ಅಂದರೆ, ಬಿಡು ಇವತ್ತೆಲ್ಲ ಬಿಡು, ನಾಳೆ ತಗೊಳ್ಳೋಣ ಮಾರ್ಕೆಟ್, ಅಯ್ಯೋ ಇವತ್ತೆಲ್ಲದು ನಾಳೆ ಸಿಗುತ್ತೆ ಅನ್ನೋದೊಂದು, ಅದು ವೇ ಆಫ್ ನೀವು ಕೊಡೋ ಬೂಸ್ಟ್ ಆಗಲಿ ಮತ್ತು ಕಾನ್ಫಿಡೆನ್ಸ್ ಆಗಲಿ, ವೇ ಆಫ್ ಟೀಚಿಂಗ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ನಾನು ತಿಳಿದ ಮಟ್ಟಿಗೆ ನಮ್ಮ ಕೆರಿಯರಲ್ಲಿ ನಾವು ಎಷ್ಟೋ ಟೀಚರ್ಸ್ಗಳನ್ನ, ಗುರುಗಳನ್ನ ನೋಡಿರ್ತೀವಿ. ಬಟ್ ಇವರು ಪ್ರತಿಯೊಂದು ಪ್ರತಿಯೊಬ್ಬ ಟ್ರೇಡರ್ಸ್ಗೂ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಒಂದು ಪಾಯಿಂಟ್ಗಳನ್ನ ಕಾಲ್ ಮಾಡಿ ಎಲ್ರಿಗೂ ಟ್ರೇಡ್ಗಳು ಕೊಡೋದಾಗಲಿ ಅಥವಾ ಟ್ರೈನಿಂಗ್ಗಳು ಟಿಪ್ಸ್ಗಳು ಕೊಡೋದಾಗಲಿ, ಹೆಂಗೆ ಸೆಟಪ್ ಹುಡ್ಕೋದಾಗಲಿ ಎಲ್ಲ ಹೇಳ್ತಾರಲ್ಲ, ಅದು ಎಲ್ರಿಗೂ ಈ ಥರ ಎಲ್ಲ ಕಡೆನೂ ಸಿಗಲ್ಲ. ಸೊ ನೆಕ್ಸ್ಟ್ ಬರೋರಿಗೆ ನಿಮ್ಮ ಒಪಿನಿಯನ್ ಏನು? ಅವ್ರಿಗೆ ಅಂದರೆ ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಈ ವಿಡಿಯೋ ನೋಡಿದ ಮೇಲಾದರೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ನಾನು ಏನು ಮಾಡ್ಬೋದು, ಎಲ್ಲಿ ಕಲಿಯಕ್ಕೆ ಹೋಗ್ಬೋದು ಅಂತ ಹುಡುಕ್ತಾ ಇರೋರು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಒಪಿನಿಯನ್, ನಿಮ್ಮ ಸಜೆಷನ್ ಆಗಿರ್ಬೋದು. ಕನ್ನಡದಲ್ಲಿ ಈ ಲೆವೆಲ್ಗೆಲ್ಲ ಹೇಳ್ಕೊಡೋರು ತುಂಬ ಕಮ್ಮಿ. ಯಾಕಂದ್ರೆ ಇರ್ಬೋದು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳೆಲ್ಲ ಇರ್ಬೋದು, ಅವರು ಹೆಂಗೆ ಅಂದರೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಿರ್ತಾರೆ, ಎಲ್ಲ ಪ್ಯಾಕೇಜ್ ಲೆಕ್ಕದಲ್ಲಿ. ಅವ್ರದ್ದು ಈಕ್ವಿಟಿನೇ ಒಂದು ಪ್ಯಾಕೇಜು, ಈ ಕಡೆ ಆಪ್ಷನ್, ಫ್ಯೂಚರ್ ಅಂಡ್ ಆಪ್ಷನ್ಗೆ ಒಂದು ಪ್ಯಾಕೇಜು, ಸಂಘಿಗೆ ಒಂದು ಪ್ಯಾಕೇಜುಗಳೆಲ್ಲ ಅದೊಂಥರ ಒಳ್ಳೆ ಪ್ಯೂರ್ ಬಿಸ್ನೆಸ್ ಆದಂಗೆ ಆಗ್ಬಿಟ್ಟಿದೆ. ಈಗ ಹೆಂಗೆ ಅಂದರೆ, ಈಗ ನಮ್ಮಲ್ಲಿ ಈಗ ಎಜುಕೇಷನ್ ಆಗಿದೆಯಲ್ಲ, ಈ ಕಾನ್ವೆಂಟ್ಗಳು ಹೆಂಗೆ ಪ್ಯಾಕೇಜ್ಗಳು ಮಾಡ್ಬಿಟ್ಟವ್ರು, ಹಂಗೆ ಈಗ ಅದೊಂದು ಪ್ಯೂರ್ ಬಿಸ್ನೆಸ್ ಆಗ್ಬಿಡುತ್ತೆ. ಯಾರು ಆನೆಸ್ಟ್ ಆಗಿ ನಾನು ಒಬ್ರಿಗೆ ಈ ಥರದೊಂದು ಎಜುಕೇಷನ್ ಅಥವಾ ಒಂದು ನಾಲೆಡ್ಜ್ ಕೊಡ್ತೀನಿ ಅನ್ನೋದು ಕಮ್ಮಿ ಆಗ್ಬಿಟ್ಟಿದೆ. ಇವರು ಸ್ಟಾರ್ಟಿಂಗಲ್ಲಿ ಇದ್ದಾರೆ. ಈಗ ಯಾರು ಯೋಚನೆ ಮಾಡ್ತಿದ್ದೀರಾ, ಯಾವ್ದಾದ್ರು ಒಂದು ಟ್ರೈನ್ ತಗೋಬೇಕು, ಒಂದು ಒಳ್ಳೆ ಟ್ರೇಡರ್ ಆಗಬೇಕು ಅಂತ ಬೆಸ್ಟ್ ಆಪ್ಷನ್ನು ಇವ್ರ ಹತ್ರ ಬನ್ನಿ. ಯಾಕಂದರೆ ಇವ್ರ ಕೈ ಸಿಗೋ ಅಷ್ಟು ನಿಮ್ಗೆ ಎಲ್ಲೂ ಯಾರು ಕೂಡ ಕೈ ಸಿಗಲ್ಲ. ಆಮೇಲೆ ಅದೇ ಹೇಳಿದ್ನಲ್ಲ, ಗುಂಪಲ್ ಗೋವಿಂದ ಅಂದ್ಕೊಂಡು ಜೈ ಅಂದ್ಕೊಂಡು ಹೋಗೋರ್ಗಿನ ಇವರು ನಿಮ್ಗೆ ಯಾವಾಗ ಟೈಮಲ್ಲಿ ಏನು ಬೇಕು ಅನ್ನೋ ಥರನೂ ಎಲ್ಲ ಕಡೆನೂ ಹೆಲ್ಪ್ ಮಾಡ್ತಾರೆ. ಇದೊಂದು ಹೇಳ್ತೀನಿ. ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನ ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡಿದ್ದೀರಾ? ಹೌದೌದು, ಅದು ಹಂಗೆ ವರ್ಕ್ ಆಗ್ತಿದ್ಯಾ? ಅದನ್ನ ಮಾಡಿ ತೋರಿಸೋದು ಅಂತ ಪ್ರಾಕ್ಟಿಕಲ್ ಆಗಿ. ಹೌದು, ಈಗ ಎಲ್ಲ ಕೋರ್ಸ್ಗಳು, ಟ್ರೈನಿಂಗ್ಗಳು ಎಲ್ಲ ಕಡೆನೂ ಮಾಡ್ತಾರೆ. ವೀಕೆಂಡ್ಸ್ಗಳು ಮಾಡ್ತಾರೆ, ಅಥವಾ ಈವ್ನಿಂಗ್, ಮಾರ್ನಿಂಗ್ ಬ್ಯಾಚ್ ಎಲ್ಲ ಥರ ಮಾಡ್ಬೋದು. ಬಟ್ ನಿಮ್ಗೆ ಯಾವತ್ತು ಲೈವ್ ಮಾರ್ಕೆಟಲ್ಲಿ ಟ್ರೈನಿಂಗ್ಗಳಾಗಲಿ ಅಥವಾ ಹೇಳ್ಕೊಡೋದಾಗಲಿ ಲೈವ್ ಮಾರ್ಕೆಟಲ್ಲಿ ತುಂಬ ಕಮ್ಮಿ ಮಾಡೋದು. ಇವ್ರು ನಮ್ಮ ಲೈವ್ ಮಾರ್ಕೆಟಲ್ಲಿ ಏನು ನಾವು ಕಲಿತೀವಿ ವೀಕೆಂಡ್ಸಲ್ಲಿ, ಅದು ಲೈವ್ ಮಾರ್ಕೆಟಲ್ಲಿ ಹೇಳ್ಕೊಡ್ತಾರೆ. ನೋಡಿ, ಇವತ್ತು ನಾನು ಈ ವೀಕೆಂಡ್ ಏನು ಹೇಳ್ಕೊಟ್ಟೆ, ಅದು ಇಲ್ಲಿ ವರ್ಕ್ ಆಗ್ತಿದೆ ನೋಡಿ ಅಂತ. ಅದು ಲೈವ್ ಮಾರ್ಕೆಟಲ್ಲಿ ಹೇಳ್ಕೊಡೋದು ತುಂಬ ಕಮ್ಮಿ. ಯಾಕಂದರೆ ಎಲ್ಲ ಹೇಳ್ಬೋದು ಪ್ರೀಮಿಯಮ್, ವಿತ್ ಪ್ರೀಮಿಯಮ್. ಅದು ನಿಮ್ಮ ರಿಸ್ಕ್. ಇವತ್ತು ಕೂಡ, ಈಗಲೂ ಕೂಡ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀರಾ ಪ್ರೀಮಿಯಂ ಚಾರ್ಟ್ಗಳೆಲ್ಲ ಹಾಕೊಂಡು. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಇಲ್ಲಿವರೆಗೂ ಯಾರನ್ನೂ ನೋಡ್ತಿಲ್ಲ. ಆ ಥರ ಪ್ರೀಮಿಯಂ ಚಾರ್ಟ್ ಎಲ್ಲ ಇಂಡೆಕ್ಸಲ್ಲಿ ಮಾಡ್ಬೋದು. ಇಂಡೆಕ್ಸಲ್ಲಿ ಒಂಥರ ಮೂವ್ ಆಗುತ್ತೆ ಬಿಡಿ, ಅದು ಪ್ರೀಮಿಯಂ ಚಾರ್ಟಲ್ಲೇ ಒಂಥರ ಮೂವ್ ಆಗುತ್ತೆ. ಎಲ್ಲ ಹೇಳ್ತಾರೆ ಇಲ್ಲಿ ತೊಗೊಂಡ್ರೆ 50 ಪಾಯಿಂಟ್ಸ್ ಆಯಿತು, ಹಿಂಗಾಯ್ತು ಅಂತ ಆಮೇಲೆ ಹಾಕೊಳ್ಳೋದು, ಅದೆಲ್ಲ ಇಲ್ಲ. ಈ ಲೈವ್ ಮಾರ್ಕೆಟಲ್ಲಿ ಆನ್ ದ ಸ್ಪಾಟ್ ಟ್ರೇಡ್ಗಳನ್ನ ಹಿಡಿಯೋದಾಗಲಿ, ನೀವು ನೋಡೇ ಇರ್ತೀರ, ಲೈವಲ್ಲೇ ನೋಡಿರ್ತೀರ. ಅದ್ರಲ್ಲಿ ಏನು ಹೇಳೋದೇನು ಬೇಕಿಲ್ಲ. ಅದನ್ನ ನಾವು ಅವ್ರ ಜೊತೆ ಕೂತ್ಕೊಂಡು ಹೆಂಗ್ ಪಂಚ್ ಮಾಡಿದ್ರು, ಅದು ಹೆಂಗ್ ಹಿಡಿದ್ರು ಟ್ರೇಡ್ ಅನ್ನೋದು ನಮ್ಗೆ ಲೈವಲ್ಲಿ ಹೇಳ್ಕೊಡ್ತಾರೆ. ಅದೊಂದು ತುಂಬ ಅಡ್ವಾಂಟೇಜ್, ಅದು ಯಾರು ಮಾಡಲ್ಲ. ಸೊ ನೀವು ಯಾವಾಗ ಕೂತ್ಕೊಂಡ್ರು ಇವಾಗ ಸೆಟಪ್ ಸಿಗ್ತಾ ಇದೆ, ಸಿಗ್ತಿದೆ. ಸೆಟಪ್ ಸಿಗ್ಲಿಲ್ಲ ಅಂದ್ರೆ ನಾವು ನಿಮ್ಮಂತರ ಇಟ್ಕೋಬೋದಲ್ಲ, ನೀವು ಈಸಿಯಾಗಿ ಸಿಗ್ತಿರಲ್ಲ. ಅದೊಂದೇ ನಮಗೆ ಕಾನ್ಫಿಡೆನ್ಸ್. ಸೊ ಇಷ್ಟು ಇವ್ರ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ನಮಸ್ಕಾರ ಸರ್ ನಿಮ್ಮ ಪರಿಚಯ? ನಾನು ಮಂಜುನಾಥ್ ಅಂತ, ಆಗಿರೋದು ಬೆಂಗಳೂರಲ್ಲೇನೆ. ಓಕೆ. ಫಸ್ಟ್ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಶೇರ್ ಮಾರ್ಕೆಟ್ ಬಂದಾದಾದ್ಮೇಲೆ ಶೇರ್ ಮಾರ್ಕೆಟಲ್ಲಿ ಇದ್ದೆ, ಆದರೆ ಡೈಲಿ ಟ್ರೇಡಿಂಗ್ ಇರಲಿಲ್ಲ. ನಿಮ್ಮದು ಯೂಟ್ಯೂಬಿಂದ ನೋಡಿ, ಯೂಟ್ಯೂಬಲ್ಲಿ ನೀವೇನು ಹೇಳ್ಕೊಡ್ತೀರಾ ಅದನ್ನು ನೋಡ್ಕೊಂಡು ನಾನು ಯಾಕೆ ಮಾಡಬಾರ್ದು ಅಂತ ಬಂದು, ಪ್ಲಸ್ ನೀವೇನು ಹೇಳ್ಕೊಡ್ತಾ ಇದ್ರಿ ಅದನ್ನು ತಿಳ್ಕೊತಾ ಇದೆ, ಯಾಕೆ ಕ್ಲಾಸ್ಗೆ ಅಟೆಂಡ್ ಆಗಬಾರ್ದು ಅಂತ ನಿಮ್ಮ ಕ್ಲಾಸ್ಗೆ ಅಟೆಂಡ್ ಆದಾದ್ಮೇಲೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡಿದ್ದೀನಿ. ಮಾಡೋಕ್ಕೆ ಇವಾಗ ಗೊತ್ತಾಗಿದೆ ಮಾರ್ಕೆಟಲ್ಲಿ ಏನು ಮಾಡಬೇಕು, ಏನು ಎತ್ತ, ನನ್ನ ಕೆಪಾಸಿಟಿ ಎಷ್ಟು, ಕೆಪಾಸಿಟಿ ಅಂದರೆ ಎಷ್ಟು ನಿಮ್ಮದು ಅಮೌಂಟ್ ಇರಬೇಕು, ಆ ಅಮೌಂಟಲ್ಲೇ ಮಾಡಬೇಕು. ಜಾಸ್ತಿ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಅವೆಲ್ಲ ಹೇಳ್ಕೊಟ್ಟಿದ್ದೀರಾ, ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವೇನು ಕ್ಲಾಸ್ ಹೇಳ್ಕೊಟ್ಟಿದ್ದೀರಾ ಆ ಕ್ಲಾಸ್ ಅದ್ರ ಮೇಲೇ ಮಾಡ್ತಾ ಇದ್ದೀವಿ ಇವಾಗ. ಸೊ ಮಾರ್ಕೆಟ್ನ ನೀವು ಮುಂಚೆ ನೋಡ್ತಾ ಇದ್ದಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇದೆ ಸರ್? ಮುಂಚೆ ಹೆಂಗೆ ಅಂದರೆ ನಾನು ಅದ್ರಲ್ಲಿ ಒಬ್ಬ ಅಂತ ಎಂಟ್ರಿ ಆಯ್ತಾ ಇದ್ದು, ಇವಾಗಿಲ್ಲ. 100 ಜನದಲ್ಲಿ ಇವಾಗ 100 ಜನಕ್ಕೆ 100 ಜನನೂ ಎಂಟ್ರಿ ಅಂದಂಗೆ ಇವಾಗ ಎಲ್ಲ ತಿಳ್ಕೊಂಡಿದ್ದೀವಿ. ನೀವೇನು ಹೇಳ್ಕೊಟ್ಟಿದ್ರಿ? ಸೊ ಎಲ್ಲ ಎಂಟ್ರಿ ಮಾಡೋದ್ರೊಳಗಡೆ ನಾವು ಎಂಟ್ರಿ ಮಾಡಿ ನಮ್ದು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬಂದಿರ್ತೀವಿ. ಇವನ್ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಹೌದು, ಬಾಟಮ್ ಹೆಂಗ್ ಕ್ಯಾಪ್ಚರ್ ಮಾಡಬೇಕು, ಟಾಪ್ ಎಕ್ಸಿಟ್ ಹೆಂಗ್ ಮಾಡಬೇಕು. ಕೆಲವೊಂದ್ಸಲ ಯಾಮಾರ್ತೀರಾ, ಬಟ್ 95% 100% ಅಂತ ಹೇಳಕ್ಕಾಗಲ್ಲ ಸರ್. 100% ಯಾರು ಪರ್ಫೆಕ್ಟ್ ಇಲ್ಲ ಮಾರ್ಕೆಟಲ್ಲಿ. ಇಡೀ ವರ್ಲ್ಡಲ್ಲಿ 100% ಪರ್ಫೆಕ್ಟ್ ಇರೋನು ಯಾರೂ ಇಲ್ಲ. ಮಾರ್ಕೆಟ್ನ ಯಾರು ಚಲಾಯಿಸ್ತಾ ಇರ್ತಾನೆ ಅವ್ನು ಇರ್ಬೋದೇನು. ಇಲ್ಲ, ಮಾರ್ಕೆಟ್ ಯಾವಲ್ಲಿ ಒಂದೇ ಥರ ಇರಲ್ಲ. ಒಂದು ದಿವಸ ಅಪ್ ಹೋಗುತ್ತೆ, ಒಂದ್ಸಲ ಡೌನ್ ಬರುತ್ತೆ. ಅವಾಗ ಏನು ಅಂದರೆ 1-2 ನಮ್ದು ಏನಾದ್ರೂ ಲಾಸ್ ಆದಾಗ ಲಾಸಸ್ನ ತೀರಾ ಕಡಿಮೆ 2 ಪಾಯಿಂಟ್ 3 ಪಾಯಿಂಟ್ 4 ಪಾಯಿಂಟ್ ಮ್ಯಾಕ್ಸಿಮಮ್ 5 ಪಾಯಿಂಟ್ ತಗೊಂತೀರಾ. ಅದೇ ನೀವು ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 50 ಪಾಯಿಂಟ್ 60 ಪಾಯಿಂಟ್ 50 ಪಾಯಿಂಟ್ 60 ಪಾಯಿಂಟ್. ಸೊ ನಾವು ಹೆಂಗೆ ಒಂದು 5 ಪಾಯಿಂಟ್ ಜಾಸ್ತಿ ಆಗಿದೆ ನಮ್ದು ರಿಸ್ಕು ಅಂತಂದ್ರೆ ಆ ಜಾಗದಲ್ಲಿ 50 ಪಾಯಿಂಟ್ ಕೊಡೋ ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ ಮಾರ್ಕೆಟ್ಗೆ. ಇವರನ್ನೇ ಹೇಳ್ತಾರೆ ಕೆಪಾಸಿಟಿ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ, ಹೋಲ್ಡ್ ಮಾಡಿ 50 ಪಾಯಿಂಟ್ ಎಲ್ಲ 110 ಹೋಗುತ್ತೆ, 120 ಹೋಗುತ್ತೆ ಅಂತ ಹೇಳ್ತಾರೆ. ಟಾಪ್ ಲಾಸು ಅಷ್ಟೇ, ಕರೆಕ್ಟಾಗಿ ಇಷ್ಟಕ್ಕೆ ನೀವು ಟಾಪ್ ಲಾಸ್ ಹಾಕಿ ಅಂತಾನೆ ಹೇಳ್ಬಿಡ್ತಾರೆ. ಅದು ಬೇಕಾಗಿರೋದು ನಮಗೆ, ಯಾಕೆಂದ್ರೆ ನಮ್ಗೆ ಅವಾಗ ಲಾಸ್ ಆಗಲ್ಲ. ಯಾರು ಈ ಥರ ಹೇಳ್ಕೊಡಲ್ಲ, ಲೈವಲ್ಲಂತೂ ಯಾರು ಹೇಳ್ಕೊಡಲ್ಲ. ಗೂಗಲ್ ಮೆಟ್ಟಲ್ಲಿ ಬಂದು ನಮಗೆ ಇಷ್ಟಕ್ಕೆ ಎಂಟ್ರಿ ಆಗಿ ಇಷ್ಟಕ್ಕೆ ಎಕ್ಸಿಟ್ ಆಗಿ ಅಂತ ಹೇಳಲ್ಲ. ಬೇಕಾದ್ರೆ ಟಾಪ್ ಹೋಯ್ತೈತೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಸ್ಟಾಪ್ ಲಾಸ್ ಮಾತ್ರ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಅದು ನಮ್ಗೆ ಬೇಕಾಗಿರೋದು. ನಾವು ಹೇಳಿದ್ದನ್ನ ಸರ್ ಮಾಡಿ ತೋರ್ಸೋದು ತುಂಬಾ ಕಷ್ಟ, ಎಲ್ಲರೂ ಮಾಡಿ ತೋರ್ಸಕ್ಕಾಗಲ್ಲ. ಮಾರ್ಕೆಟ್ ಹಿಂಗೇ ಆಗುತ್ತೆ ಅನ್ನೋದನ್ನ ನಾನು ಲೈವಲ್ಲಿ ಕೂರಿಸ್ಕೊಂಡು ಇವ್ರಿಗೂ ಹೇಳ್ತಾ ಇದ್ದೀನಿ, ಈವನ್ ಯೂಟ್ಯೂಬ್ ಲೈವಲ್ಲೂ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಅದು ಹೆಂಗೆ ಅಂತಂದ್ರೆ ಎಲ್ರಿಗೂ ಆಗಲ್ಲ. ಅದು ಯಾರು ಏನು ಬೇಕಾದ್ರೂ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು, ಬಟ್ ಆಗಲ್ಲ ಅದು. ಓಕೆನಾ? ಮಾರ್ಕೆಟಲ್ಲಿ ಥಿಯರಿಟಿಕಲಿ ತಿಳ್ಕೊಂಬರೋದು ಬೇರೆ, ನಾನು ಓದ್ಕೊಂಡು ತಿಳ್ಕೊಂಡು ಬರೋದು ಬೇರೆ, ನಾನು ಮಾಡಿ ತಿಳ್ಕೊಂಡು ಬರೋದು ಬೇರೆ. ಓಕೆನಾ? ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಮೆಕ್ಯಾನಿಕ್ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಮೆಕ್ಯಾನಿಕ್ಕು, ನಾನು ಕೆಲಸ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಈವನ್ ಯೂಟ್ಯೂಬಲ್ಲೂ ಲೈವ್ ಬರಬೇಕಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಸ್ಟ್ರೈಕ್ ಪ್ರೈಸ್ ರೆಡಿ ಮಾಡಿ ಅಂತೀನಿ. ನಮಗೆ ಫಸ್ಟ್ ಕೆಲಸ ಮೇಯ್ನು. ಸೊ ನಾನು ಅದನ್ನು ನನ್ನ ಕೆಲಸ ಅಂತ ನಾನು ಅದನ್ನು ಏನು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ, ಸೊ ನನಗದು ನನ್ನ ಪ್ರೊಫೆಷನ್ ಅದು. ಸೊ ಅದನ್ನು ಮಾಡಿ ಕಲ್ತಿರೋದ್ರಿಂದ ನಾನು ಏನು ಮಾಡಿದೆ, ನನ್ನನ್ನು ನಾನು ಹೆಂಗೆ ತಿದ್ಕೊಂಡೆ ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ ನೀವು ಅದೇ ಮಾಡಬೇಕಾಗಿರೋದು. ಬೇರೆ ಏನು ಎಕ್ಸ್ಟ್ರಾ ರಾಕೆಟ್ ಸೈನ್ಸ್ ಏನಿಲ್ಲ ಇಲ್ಲಿ. ಎಲ್ಲರೂ ಮಾಡೋದು ಅದೇ ತಪ್ಪು ಸರ್. ಆ ತಪ್ಪುಗಳನ್ನ ನಾನು ತಿದ್ಕೊಂಡಿದ್ದೀನಿ. ತಿದ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇರಲ್ಲ. ನಾನು ಏನು ಮಾಡಬೇಕು ಅನ್ನೋದು ತಲೆ ಓಡ್ತಾ ಇರಲ್ಲ, ಯಾಕಂದ್ರೆ ಲಾಸ್ ಮಾಡಿಬಿಟ್ಟಿರ್ತಾರೆ. ನನ್ನ ಲಾಸ್ ಇದೆ, ನನ್ನ ಸ್ಟೇಕ್ಸ್ ಮಾರ್ಕೆಟ್ ಒಳಗೆ ಹೋಗ್ಬಿಟ್ಟಿದೆ, ಏನು ಮಾಡಲಿ. ಮಾರ್ಕೆಟಲ್ಲಿ ನಿಮ್ಮ ದುಡ್ಡು ಎಲ್ಲೂ ಹೋಗಿರಲ್ಲ ಸರ್. ಯಾರೇ ಲಾಸ್ ಮಾಡಿರಿ, ಎಷ್ಟೇ ಲಾಸ್ ಮಾಡಿರಿ, ಮಾರ್ಕೆಟಲ್ಲಿ ನಿಮ್ಮ ದುಡ್ಡು ಎಲ್ಲೂ ಹೋಗಿರಲ್ಲ. ಮಾರ್ಕೆಟಲ್ಲಿ ಒಂದು ಕಡೆ ಡೆಪಾಸಿಟ್ ಆಗಿ ಇಟ್ಟಿದ್ದೀರಾ ಅಂದ್ಕೊಳ್ಳಿ. ಓಕೆನಾ? ಕಲ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಅದನ್ನು ಕಲೀರಿ ಫಸ್ಟು. ಮಾರ್ಕೆಟಲ್ಲಿ ಆ ದುಡ್ಡನ್ನ ವಾಪಸ್ ತಗೊಂಬರೋಕ್ಕೆ ದಾರಿ ಹುಡುಕಿ. ಈವನ್ ನರೇಂದ್ರ ಮೋದಿಯವರು ಸ್ವಿಸ್ ಬ್ಯಾಂಕಿಂದ ದುಡ್ಡು ತಗೊಂಬರ್ತೀನಿ ಅಂತ ಇನ್ನೂ ತಗೊಂಬರಕ್ಕೆ ದಾರಿ ಸಿಗ್ತಾ ಇಲ್ಲ ಅಷ್ಟೇ. ತಗೊಂಬರಕ್ಕೆ ರೆಡಿ ಇದ್ದಾರೆ. ದಾರಿ ಸಿಕ್ತು ಅಂದರೆ ಎತ್ಕೊಂಬರ್ತಾರೆ. ಇಲ್ಲಿ ಮಾರ್ಕೆಟಿಂದ ದುಡ್ಡು ತಗೊಂಬರೋಕ್ಕೆ ದಾರಿ ಸಿಗ್ತಾ ಇದೆ. ಅದನ್ನು ಹುಡ್ಕೋದು ಹೆಂಗೆ ಅಂತ ಟ್ರೈ ಮಾಡಿ, ಅದನ್ನು ತಿಳ್ಕೊಳ್ಳೋದು ಹೆಂಗೆ ಅಂತ ಟ್ರೈ ಮಾಡಿ. ಸೊ ಹೇಳಿ ಸರ್. ಮಾರ್ಕೆಟ್ ಅನ್ನೋದು ನಿಂತಿರೋ ನೀರಲ್ಲ, ಹರಿಯ ನೀರು. ದುಡ್ಡಿನ ಮೂಲ. ಮಾರ್ಕೆಟ್ ದುಡ್ಡಿನ ಮೂಲ ಬರ್ತಾನೆ ಇರ್ತೈತೆ. ಇವತ್ತು ಲಾಸ್ ಆಗೋಯ್ತು, ನಾನು ಸ್ಟಾಪ್ ಮಾಡ್ಬೇಕು ಅಂತ ಇಲ್ಲ. ಈ ದುಡ್ಡು ನಾಳೆ ಎತ್ಕೋಬಹುದು, ಆದ್ರೆ ನಮ್ಗೆ ಇವತ್ತೇ ಎತ್ಕೊಬಿಡ್ಬೇಕು, ಲಾಸ್ ಆಗೋಯ್ತು ಇವತ್ತೇ ಬಂದ್ಬಿಡ್ಬೇಕು ಅನ್ನೋದನ್ನೆಲ್ಲ ಬಿಟ್ಬಿಡಿ. ಅದು ಮೇನ್ ಬೇಕಾಗಿರೋದು. ಸೆಟಪ್ ಎಲ್ಲ ಹಂಗೆ ವರ್ಕ್ ಆಗ್ತಿದೆ. ಸೆಟಪ್ ಎಲ್ಲ ಅದೇ ವರ್ಕ್ ಆಗ್ತೈತೆ.
ಹೊಸ ಡಾಕ್ಟರ್ಗಿಂತ ಹಳೆ ಕಾಂಪೌಂಡರ್ ಬೆಟರ್ ಅಂತಾರಲ್ಲ ಅದು ಇಲ್ಲಿ ಅನ್ವಯಿಸುತ್ತೆ. ಸೀದಾ ಮಾತ್ರೆ ಕೊಟ್ಟು ಕಳಿಸ್ತಾನೆ. ಅಷ್ಟೇನೆ, ಹಾ. ಏನ್ ಬೇಕೋ ಅವ್ನು ಅಲ್ಲಿಗೆ ಗೊತ್ತು. ಹಾ. ಹೊಸ ಡಾಕ್ಟರ್ ಹಂಗಲ್ಲ, ಬುಕ್ಕಲ್ಲಿ ಓದಿರ್ತಾರೆ. ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹೋಗೋದ್ ಬೇಕಾಗಿಲ್ಲ, ಮೆಡಿಕಲ್ ಬಂದ್ರು ಕ್ಲಿಯರ್ ಆಗತ್ತೆ. ನಮ್ದು ಮೆಡಿಕಲ್. ಸೊ ಹೊಸ್ದಾಗ್ ಬರೋರ್ಗೆ ಏನ್ ಹೇಳ್ತೀರಾ? ಹೊಸ್ದಾಗ್ ಬರೋರ್ಗೆ ಏನು ಅಂದ್ರೆ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊ ಬರ್ತೀರಲ್ಲ, ಅಲ್ಲಿ ನಿಮ್ಗೆ ಅಷ್ಟು ಸುಲಭವಾಗಿ ಸಿಗಲ್ಲ ಎಂಟ್ರೀಸ್. ಅದ್ರ ಬದಲು ಫಸ್ಟ್ ಕ್ಲಾಸ್ ಜಾಯ್ನ್ ಆಗ್ಬಿಟ್ಟು ಒಂದ್ಸಲಿ ನೋಡಿ. ಇವ್ರು ಏಕ್ತಮ್ಮ ನೀವು ಬಂದ್ಬಿಟ್ಟು ಸಕ್ನ ನೀವು ಅಮೌಂಟ್ ಇದು ಮಾಡಿ ಅಮೌಂಟ್ ಕಟ್ಬಿಟ್ಟು ಕ್ಲಾಸ್ ಸೇರ್ಕೊಳ್ಳಿ ಅಂತ ಹೇಳಲ್ಲ. ಫಸ್ಟ್ ನನ್ಗೆ ಏನು ಹೇಳ್ಕೊಡ್ತೀನಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆ ತಿಳ್ಕೊಂಡಾದ ಮೇಲೆ ನೀವು ಅದ್ ಪಡೋದೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ತರ ಮಾರ್ಕೆಟ್ ಏನು. ನಾನು ಇವ್ರಿಗೆಲ್ಲ ಫಸ್ಟ್ ಹೇಳಿದ ಮಾತೇನು ಗೊತ್ತಾ, ನೀವ್ ಈ ಮುಂಚೆ ಏನ್ ಕಲ್ತಿದ್ದೀರಾ, ಇಷ್ಟ ದಿನ ಏನ್ ಮಾಡಿದಿರಾ, ಅದನ್ನೆಲ್ಲ ಫಸ್ಟ್ ಡಿಸಾಲ್ವ್ ಮಾಡ್ಬಿಟ್ಟು ಕಂಪ್ಲೀಟ್ ಮರ್ತ್ಬಿಟ್ಟು ಫ್ರೆಶ್ ಆಗಿ ಬನ್ನಿ ನನ್ನ ಹತ್ರ. ಈ ಮಾತು ನಾನು ಹೇಳಿದ್ದೆ, ಹೌದಾ ಸರ್? ಹಳಬ್ರು ಏನು ಹೇಳ್ಕೊಟ್ಟಿರ್ತಾರೆ, ನಾವ್ ಎಲ್ಲೂ ಹೋಗಿಲ್ಲ ಆಕ್ಚುಲಿ. ಫಸ್ಟ್ ಹೋಗಿ ಬಂದಿರೋರು ಇದ್ರಲ್ಲ, ಅವ್ರಿಗೂ ಅದೇ ಹೇಳಿದ್ರು. ಫಸ್ಟ್ ನೀವ್ ಏನೇನು ಇವಾಗ್ಲೂ ಲಿಂಕ್ ಅಲ್ಲಿ ಇದ್ದೀರಾ ಅವೆಲ್ಲ ಬಂದು ಯಾವ್ದೋ ಟೆಲಿಗ್ರಾಮ್ ಅಲ್ಲಿ ಅವೆಲ್ಲ ನೀವು ಮ್ಯೂಟ್ ಮಾಡಿ ಫಸ್ಟ್ ನಾನು ಏನ್ ಹೇಳ್ಕೊಡ್ ತಿಳ್ಕೊಳ್ಳಿ. ಅದನ್ನ ಯಾರು ಏನಾರು ಹೇಳ್ಕೊಡ್ಬೋದು, ನಂತರ ಯಾರು ಹೇಳ್ಕೊಡೋರಲ್ಲ. ಇವ್ರು ಹೇಳಿದಾರ ಪ್ರಕಾರ ಇವ್ರು ಏನಂದ್ರೆ ಲೈವ್ ಅಲ್ಲೇ ಹೇಳ್ಕೊಡ್ತಾರೆ ನಮ್ಗೆ. ನೋಡಿ ಇವಾಗ ಹೋಗುತ್ತೆ, ಇವಾಗ ಇಷ್ಟು ಬರ್ತೈತೆ ಅಂತ ಯಾರು ಹೇಳಲಿಲ್ಲ. ಇವ್ರೊಬ್ರು ಬಿಟ್ಟು ನಾನು ನೋಡಿರೋ ಪ್ರಕಾರ ಇವ್ರು ಬಿಟ್ಟು ಬೇರೆಯವ್ರು ಯಾರು ಹೇಳಿಲ್ಲ, ಬರೋದು ಇಲ್ಲ. ನಾನು ಅವಾಗ ಜಮಾನದಲ್ಲಿ ಅಂದ್ರೆ ಒಂದು 8-10 ವರ್ಷದ ಹಿಂದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಈ ಅಮೌಂಟ್ ಹಿಂಗೋಯ್ತು ಹಂಗೋಯ್ತು ಅಂತ ಹೇಳಿದ್ರ ಕೇಳಿದೀನಿ ಹೊರತು ಯಾವ್ದು ಇದುವರೆಗೂ ಆಗಿರೋದಂತ ನೋಡಿಲ್ಲ. ಲೈವ್ ಅಲ್ಲಿ ಆಗ್ತಾ ಇದೆ ಇಲ್ಲಿ, ಅದನ್ನ ನೋಡ್ತಾ ಇದ್ದೀನಿ. ಲೈವ್ ಅಲ್ಲಿ ಆ ಕ್ಯಾಂಡಲ್ ನ ಮೇಲಕ್ಕೆ ತಗೊಂಡು ಹೋಗ್ತಾ ಇದೀವಿ. ಇವ್ರು ಇನ್ನೊಂದು ಹೇಳಿದ್ರು ಮೇನು ಏನು ಅಂದ್ರೆ 0 to hero ಅಂತ ಹೇಳ್ತಾರೆ. ಅದು ಮೇನು. ಅದು ₹1 ₹100 ಆಗಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಅದೇ ಸೆಟಪ್ ಅಲ್ಲಿ ಇವ್ರು ಏನ್ ಹೇಳಿದ್ರು ಅದೇ ಸೆಟಪ್ ಅಲ್ಲಿ. ದಿನ ಅಲ್ಲ, ನೆನ್ನೆ ಎಷ್ಟು ಡೇಟ್? ಶುಕ್ರವಾರ ಸೆನ್ಸೆಕ್ಸ್ ಶುಕ್ರವಾರ ಅದೇನಾಯ್ತು ಆ ಸೆಟಪ್ ನಮಗೆ ಮುಂಚೆನೆ ಗೊತ್ತು. ಅದು ಅಲ್ಲಿಂದನೇ ಹಂಗಾಗೇ ಆಗತ್ತೆ ಅನ್ನೋದು ನಮಗೆ ಮುಂಚೆನೆ ಗೊತ್ತು, ಮಾಡಿದ್ದಾರೆ. ಸೊ ಏನು ಒಂದಿನ ಸಿಗ್ಲಿ ಅದರದ್ದು ಕಾಯ ಪೇಷನ್ಸ್ ಇರಬೇಕು. ಸೆಟಪ್ ಟ್ರೈ ಮಾಡ್ಬೇಕು, ವೆಯ್ಟ್ ಮಾಡ್ಬೇಕು. ಸೊ ಅಷ್ಟ್ ಮಾಡ್ತು ಅಂತಂದ್ರೆ ಯಾರು ಬೇಕಾದ್ರೂ ಪ್ರಾಫಿಟೇಬಲ್ ಆಗ್ಬೋದು. ನಾನು ಅದೇ ಹೇಳೋದು, ಮಾರ್ಕೆಟ್ನ ಒಂದ್ಸಲಿ ಗ್ರಿಪ್ಪಿಗೆ ತಗೊಂಬಿಡಿ, ಓಕೆನಾ? ಮಾರ್ಕೆಟ್ ಒಂದ್ಸಲಿ ಗ್ರಿಪ್ ತಗೊಂತು ಅಂತಂದ್ರೆ ದುಡ್ಡಿನ ಮೂಲ ಅದು, ಓಕೆನಾ? ಲಕ್ಷ್ಮೀದೇವಿ ಪಾದದ ಹತ್ರಕ್ಕೆ ನೀವು ಹೋದಂಗೆ ಅಲ್ಲಿಗೆ ಹೋಯ್ತು ಅಂತ ಅಷ್ಟು ಅಂದ್ಬಿಟ್ರು ದೇವ್ರು ಅಂತಂದ್ರೆ ಸುರಿಮಳೆ ಸಕ್ಕದಾಗಿರುತ್ತೆ. ಮಾರ್ಕೆಟ್ನ ಎಂಜಾಯ್ ಮಾಡ್ತೀರಾ. ಇಷ್ಟು ದಿನ ಏನು ಎದುರ್ತಾ ಇದ್ದೀರಲ್ಲ, ಮಾರ್ಕೆಟ್ ಒಳಗೆ ಹೋಗೋಕ್ಕೆ ಕೆಲವೊಬ್ರು ಏನಾಗ್ತಾ ಇರುತ್ತೆ ಅಂತಂದ್ರೆ, ಸರ್ ಇವತ್ತು ಮಾರ್ಕೆಟ್ ಮುಗಿದ್ಬಿಟ್ಟಿರುತ್ತೆ, ನಾಳೆ ಅವರು ಟ್ರೇಡ್ ಮಾಡಲೇಬೇಕು, ಅವರು ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ಮಾರ್ಕೆಟ್ ಓಪನ್ ಆದ್ರೆ ಭಯ ಸ್ಟಾರ್ಟ್ ಆಗುತ್ತೆ. ಎಲ್ಲಪ್ಪ ಅಕಸ್ಮಾತ್ ಏನಾದ್ರು ಇವತ್ತು SL ಇಟ್ಟಾಗ್ಬಿಟ್ರೆ, ಇವತ್ತು ಲಾಸ್ ಆಗ್ಬಿಟ್ರೆ ಅಂತ. ಸೊ ನೀವು ಕಲ್ತು ಮಾಡ್ಬೇಕಾದ್ರೆ ನಿಮಗೆ ಮಾರ್ಕೆಟ್ ಗ್ರಿಪ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಮಾರ್ಕೆಟ್ ಓಪನ್ ಆಗೋದನ್ನ ಕಾಯ್ತೀರಾ ನೀವು. ಮಾರ್ಕೆಟ್ ಓಪನ್ ಆಗಕ್ ಮುಂಚೆನೆ ಗೊತ್ತು ನಿಮಗೆ ಏನಾಗುತ್ತೆ ಅಂತ. ಮಾರ್ಕೆಟ್ ಇವತ್ತು ಯಾವ ಕಡೆಗೆ ಹೋಗುತ್ತೆ, ಏನ್ ಮಾಡುತ್ತೆ ಅನ್ನೋದು ನಿಮಗೆ ಮುಂಚೆನೆ ಗೊತ್ತಿರುತ್ತೆ. ಸೊ ಕಲಿಯೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಕಳಿಯೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಡಿ. ನನ್ನ ಚಾನಲ್ ಕ್ಯಾಪ್ಷನ್ ಕೂಡ ಕಳಿಯೋದು ಸಾಧ್ಯ ಇಲ್ಲ, ಕಳಿಯಲ್ಲ, ಲಾಭ ಮಾಡ್ಕೋತೀರಾ. ಫಸ್ಟ್ ಆಫ್ ಆಲ್ ಏನು ಅಂದ್ರೆ, ಫಸ್ಟ್ ಕ್ಲಾಸ್ ಅಟೆಂಡ್ ಆಗಿ ತಿಳ್ಕೊಳ್ಳಿ, ಏನ್ ಹೇಳ್ತಾರೆ ಏನಂತ ತಿಳ್ಕೊಂಡು ಯೋಚನೆ ಮಾಡಿ. ಅರೆ ಲಾಸ್ ಅಂತೂ ಆಗಲ್ಲ. ಈ ಬೇರೆಯವ್ರ ತರ ನಿಮ್ಗೆ ಹೇಳ್ತಾರಲ್ಲ ಈ ಫೀಸು ಜಾಸ್ತಿ ಅಂತ ಇಲ್ಲ. ಇಲ್ಲಿ ಅಮ್ಕೆಬಲ್ ಫೀಸ್ ಇದೆ, ನೋಡಿ ಬಂದು ಸೇರ್ಕೊಳ್ಳಿ. ಫೋರ್ಸಿಬ್ಲಿ ಏನಿಲ್ಲ. ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಈ ತರ ಜಾಗ ಎಲ್ಲೂ ಸಿಗಲ್ಲ. ಈ ತರ ಮಾತೃಭಾಷೆಯಲ್ಲಿ ಹೇಳ್ಕೊಡ್ತಾರಲ್ಲ, ಅದು ಮೇನ್ ಬೇಕಾಗಿರುತ್ತೆ. ಮಾತೃಭಾಷೆಯಲ್ಲಿ ಹೇಳ್ಕೊಟ್ರೆ ಏನಾಗುತ್ತೆ, ನಿಮ್ಗೆ ತಲೆಗಿಂತ ಹಾರ್ಟ್ ಹೋಗಿ ಟಚ್ ಆಗುತ್ತೆ. ಅದು ಲೋಕಲ್ ನಮ್ಮ ಮಾತೃಭಾಷೆ ಅಂತ ಹೇಳ್ತೀವಲ್ಲ, ಆ ತರ ಭಾಷೆ, ಹಳ್ಳಿ ಸೊಗಡು ಮಾತೃಭಾಷೆ, ಈ ತರ ಭಾಷೆ ಹೇಳ್ದಾಗ ನಮ್ಗೆ ಮೈಂಡ್ ಹೋಗೋ ಬಂದು ಹಾರ್ಟ್ ಬಂದು ಟಚ್ ಆಗುತ್ತೆ. ಅದು ಮರೆಯಕ್ಕೆ ಚಾನ್ಸಸ್ ಇರಲ್ಲ. ಕೆಲವೊಂದು ನೋಟ್ ಮಾಡ್ಸಿರ್ತೀವಿ ಪಾಯಿಂಟ್ಸ್. ಆ ಪಾಯಿಂಟ್ಸ್ ನ ನೀವು ಟ್ರೇಡ್ ಮಾಡೋ ಜಾಗದಲ್ಲಿ ಹಿಂಗ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆಯ್ತು. ನೀವು ಅದನ್ನ ದಾಟ್ಲಿಲ್ಲ ಅಂದ್ರೆ ಸಾಕು. ಆ ನಿಮ್ಮ ಲೈನ್ಗಳನ್ನ ನೀವು ದಾಟ್ಲಿಲ್ಲ ಅಂತಂದ್ರೆ ಎಷ್ಟು ಬೇಕಾದ್ರೂ ಮಾಡ್ಕೊಬಹುದು ಕಾಸು, ಓಕೆನಾ? ಸೊ ಕಳಿಯೋದ್ರ ಬಗ್ಗೆ ಯೋಚನೆ ಮಾಡಿ, ಕಲಿಯೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಮಾಡಬೇಡಿ ಅಂತ ಹೇಳ್ತಾ, ಏನಂದ್ರೆ ನಿಮ್ದು ಅಮೌಂಟ್ ಏನಿರುತ್ತೆ ಅದನ್ನ ಉಳಿಸ್ಕೊಳ್ಳಿ. ಹೇಳಲ್ಲ ವಿಕೆಟ್ ಇತ್ತು 6 ಹೆಂಗ ಬೇಕಾದ್ರೆ ಹೊಡಿಬೋದು ಅಂತಾರಲ್ಲ. ಫಸ್ಟ್ ಆಫ್ ಆಲ್ ನಿಮ್ದು ಏನು ಇದಿದೆ ಅಮೌಂಟ್ ಇಂದು ಅದನ್ನ ಉಳಿಸ್ಕೊಳ್ಳಿ, ಮೈನಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ಲಸ್ ಪಡೆದ ಆಡ್ ಆಯ್ತಾ ಹೋಗುತ್ತೆ. ಒಂದೇ ಸಲಿಗೆ ನಾನು ಇವತ್ತೇ ಒಂದು ಮಾರ್ಕೆಟಲ್ಲಿ ಹೇಳಲ್ಲ, ಇವತ್ತೊಂದು 50,000 ರೂಪಾಯಿ ಹಾಕ್ಬಿಟ್ಟು 1 ಲಕ್ಷ ರೂಪಾಯಿ ಎತ್ಕೊಬಿಡ್ತೀನಿ, 2 ಲಕ್ಷ ರೂಪಾಯಿ ಎತ್ಕೊಡ್ತೀನಿ, ಆ ಥರ ಎಲ್ಲ ಆಗಲ್ಲ. ಯಾವತ್ತೂ ಅಷ್ಟೇ ವೆಯ್ಟ್ ಮಾಡ್ಬೇಕು. ತಾಳಿದವರು ಬಾಳಿಯಾರು. ನೀವು ಮಾಡಿದ ಎಲ್ಲಾ ಎಂಟ್ರಿನೂ ನಿಮ್ಮ ಪ್ರೈಸ್ ಇಂದ ಮೇಲಕ್ಕೆ ಹೋಗಕ್ ಸ್ಟಾರ್ಟ್ ಆಗುತ್ತೆ.
ಅದನ್ನ ಕಲಿಯೋಕ್ಕೆ ನಿಮಗೆ ಏನು ಬೇಕು ಅದು ನನ್ನ ಟ್ರೈನಿಂಗ್ ಸೆಷನಲ್ಲಿ ಸಿಗುತ್ತೆ ಅಂತ ನಾನು ಇದನ್ನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಎಲ್ಲಿ ಬೇಕಾದರೂ ಬಂದು ಹೇಳ್ತೀನಿ. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್, ಓಕೆನಾ? ನನ್ನ ನಾಲೆಡ್ಜ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ನನ್ನ ಹತ್ರ 4 ಜನ ಬಂದವ್ರಿಗೆ ಅದನ್ನೇ ಕಲಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಸೊ ಅದೇ ಕಾನ್ಫಿಡೆನ್ಸಲ್ಲಿ ನಾನು ಕಲಿಸ್ತೀನಿ ಅಂತ ಇಷ್ಟು ಜನಕ್ಕೆ ಟ್ರೈನ್ ಮಾಡಿ ಇಟ್ಟಿದ್ದೀನಿ. ಅವ್ರದ್ದೇ ಒಪಿನಿಯನ್ಸ್ನ ನಾನು ಇಲ್ಲಿ ಕಲ್ತಿದ್ದೀವಿ. ಅವ್ರು ಏನು ಹೇಳ್ಕೊಟ್ಟಿದ್ರು ಅದನ್ನ ಕಲ್ತಿದ್ದೀವಿ. ಅದನ್ನೇ ಇವಾಗಲೂ ಡೈಲಿ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಹಾನೆಸ್ಟ್ ಒಪಿನಿಯನ್ ಆಗಿತ್ತು ಎಲ್ರದ್ದು. ಅಂದರೆ ಇನ್ನೂ ಬರಬೇಕಾಗಿತ್ತು, ಅವ್ರವ್ರದ್ದು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಓಕೆ, ಇಷ್ಟು ಹೇಳ್ತಾ ಮುಗಿಸೋಣ.